ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು EVS ಅಲ್ಲಿ ಬರ್ತಕ್ಕಂಥ ಕೆಲವೊಂದು ಪ್ರಮುಖ ಪ್ರಶ್ನೋತ್ತರಗಳನ್ನ ನೋಡ್ತೋಣ. ಅದರ ಜೊತೆಗೆ ನಾನು ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನ ತಂದಿದ್ದೀನಿ ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಥಿಯರಿ ಕ್ಲಾಸಸ್ ಸಹ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ. ಆ್ಯಂಡ್ ಅದರ ಜೊತೆಗೆ ಈ ಒಂದು TET ಪೇಪರ್ 1ರಲ್ಲಿ ಕೇಳಿರ್ತಕ್ಕಂಥ ಕುಟುಂಬದ ಬಗ್ಗೆ ಕೇಳಿರ್ತಕ್ಕಂಥ MCQಸ್ಗಳನ್ನು ಸಹ ಇವತ್ತಿನ ವಿಡಿಯೋ ನೋಡ್ತಾ ಹೋಗೋಣ. ಸೊ TET ಕೇಳಿರ್ತಕ್ಕಂಥದ್ದು ಆ್ಯಂಡ್ ಎಕ್ಸ್ಟ್ರಾ ಕ್ವಶನ್ಸ್ಗಳು ಆ್ಯಂಡ್ ಅದರ ಜೊತೆಗೆ ಈ ಒಂದು ಥಿಯರಿ ಕ್ಲಾಸ್ 3 ಸಹ ಸೇರಿಸಿ ಒಂದು ಕುಟುಂಬದ ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ತೊಗೊಳ್ತಾ ಹೋಗೋಣ. ಆ್ಯಂಡ್ ಇದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು. ಫಸ್ಟ್ ಕ್ಲಾಸು ಸಿಂಪಲ್ ಒಂದು ಇದರಲ್ಲಿ ಎಂಡಿಂಗ್ ಮಾಡೋಣ ಆ್ಯಂಡ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಕುಟುಂಬದ ಬಗ್ಗೆ ನೋಡ್ತಾ ಹೋದರೆ ಫಸ್ಟ್ ಕ್ವಶನ್ ಈ ರೀತಿ ಇದೆ. ಕೇಳಿರ್ತಕ್ಕಂಥ ಕ್ವಶನ್ ಯಾವ ರೀತಿ ಇದೆ: ಪೋಷಕರು ಮತ್ತು ಅವರ ಮಕ್ಕಳು ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದರೆ ಆ ಕುಟುಂಬವನ್ನು ಹೀಗೆ ಕರೆಯಬಹುದು ಅಂತ ಹೇಳಿದ್ದಾರೆ. ಸೊ ನಮಗೆ ಗೊತ್ತಿದೆ, ಕುಟುಂಬ ಅಂದ ತಕ್ಷಣ ನಮಗೆ ತುಂಬ ಬೇಗ ಅರ್ಥ ಆಗ್ತಕ್ಕಂಥ ಒಂದು ಟಾಪಿಕ್ ಅಂತಲೇ ಹೇಳ್ಬಹುದು. ಯಾಕಂದರೆ ನಾವು ಬೆಳೀತಿರ್ತಕ್ಕಂಥ ಒಂದು ಕುಟುಂಬ ಅಂತ ಹೇಳಿದಾಗ ಆ ಕುಟುಂಬದ ಬಗ್ಗೆ ತುಂಬ ಹತ್ತಿರದಿಂದ ನೋಡಿರ್ತಕ್ಕಂಥ ವಿಷಯಗಳಿರ್ತವೆ. ಹಾಗಾಗಿ ಅದೇ ನಮಗೇನು ಟಫ್ ಅಂತ ಅನಿಸಲ್ಲ. ಬಟ್ ಕೊಡ್ತಕ್ಕಂಥ ಕ್ವಶನ್ಸ್ಗಳೇನು ಮಾಡ್ತಾರೆ, ಸ್ವಲ್ಪ ಬದಲು ನಮಗೆ ಸ್ವಲ್ಪ ಕನ್ಫ್ಯೂಷನ್ ಮಾಡಿ ಕ್ವಶನ್ಸ್ನ ಕೊಡ್ತಾರೆ. ಸೊ ಹಾಗಾಗಿ ಅದೊಂದು ನಾವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಇನ್ನು ಬೆಸ್ಟ್ ಅಂತ ಹೇಳಿದರೆ ನಮಗೆ ಸಮುದಾಯ, ಕುಟುಂಬ, ಶಾಲೆ ಸೊ ಏನಿದೆಯೋ ಅದ್ರ ಮಧ್ಯೆ ಒಂದು ಸಣ್ಣ ಒಂದು ಡಿಫ್ರೆನ್ಸ್ ಇರುತ್ತೆ. ಸೊ ಅಂಥ ಒಂದು ಗ್ಯಾಪಲ್ಲಿ ಕ್ವಶನ್ಸ್ಗಳನ್ನ ಓದ್ಬಿಡ್ತಾರೆ ಕೆಲವೊಂದು ಟೈಮಲ್ಲಿ. ಅದನ್ನು ನೋಡ್ಕೊಳ್ತಾ ಹೋಗಿ. ಸೊ ಓಕೆ, ಕುಟುಂಬದ ಬಗ್ಗೆ ಕೊಟ್ಟಿರ್ತಕ್ಕಂಥ ಕ್ವಶನ್ಗೆ ಆನ್ಸರ್ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಪೋಷಕರು ಮತ್ತು ಅವರ ಮಕ್ಕಳು ಒಂದೇ ಮನೆಯಲ್ಲಿ ವಾಸಿಸ್ತಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು, ಬರೀ ಪೋಷಕರು ಮತ್ತು ಅವರ ಮಕ್ಕಳ ಮಾತ್ರನ ಕೊಟ್ಟಿದ್ದಾರೆ. ಸೊ ಹಾಗೆ ಇಲ್ಲಿ ಏನು ಬರುತ್ತೆ ಅಂತ ಹೇಳಿದರೆ ನಗರ ಕುಟುಂಬ, ವಿಭಕ್ತ ಕುಟುಂಬ, ಒಟ್ಟು ಕುಟುಂಬ, ಅವಿಭಕ್ತ ಕುಟುಂಬ ಅಂತ ಕೊಟ್ಟಿದ್ದಾರೆ. ಸೊ ಒಟ್ಟು ಕುಟುಂಬ ಮತ್ತು ಅವಿಭಕ್ತ ಕುಟುಂಬ ಬರೋದಿಲ್ಲ. ಸೊ ನಾವು ವಿಭಕ್ತ ಕುಟುಂಬ ಅಂತ ಹೇಳ್ತೀವಿ. ಓಕೆ, ವಿಭಕ್ತ ಕುಟುಂಬನ ಇನ್ನೊಂದು ಕ್ವಶನ್ ಕೇಳ್ತಾರೆ. ವಿಭಕ್ತ ಕುಟುಂಬವನ್ನು ಇರ್ತಕ್ಕಂಥ ಇತರ ಹೆಸರು ಅಂತ ಕೇಳಿದಾಗ ಅಲ್ಲಿ ನಗರ ಕುಟುಂಬನೂ ಸಹ ಇತ್ತೀಚಿನ ದಿನಗಳನ್ನ ನೋಡ್ತಾ ಹೋದರೆ ನಗರ ಕುಟುಂಬನೂ ಸಹ ಒಂದು ವಿಭಕ್ತ ಕುಟುಂಬಕ್ಕೆ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಮೇಯ್ನಾಗಿ ನಾವು ಆನ್ಸರ್ ಯಾವ್ದು ತೊಗೊಳ್ಬೇಕಂತ ಹೇಳಿದ್ರೆ ವಿಭಕ್ತ ಕುಟುಂಬವನ್ನು ತೊಗೊಳ್ಬೇಕಾಗುತ್ತೆ. ಸೊ ಹಾಗೆ ಆನ್ಸರ್ ಬಂದು ವಿಭಕ್ತ ಕುಟುಂಬ. ಇನ್ನು ಅವಿಭಕ್ತ ಕುಟುಂಬ ಅಂತ ಹೇಳಿದಾಗ ನಿಮ್ಗೆ ಗೊತ್ತಿರುತ್ತೆ 2-3ನೇ ತಲೆಮಾರುಗಳು ಇರ್ತಕ್ಕಂಥದ್ದನ್ನು ನಾವೇನಂತ ಹೇಳ್ತೀವಿ, ಅವಿಭಕ್ತ ಕುಟುಂಬ ಅಂತ ಹೇಳ್ತೀವಿ. ಓಕೆ, ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ. ಇದು ಕರ್ನಾಟಕ TET 2014ರಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. ಆ್ಯಂಡ್ ಎರಡನೇ ಪ್ರಶ್ನೆ ಈ ರೀತಿ ಇದೆ. ಸ್ನೇಹಿತರೆ, ನಿಮ್ಗೆ ಆನ್ಸರ್ಸ್ ಗೊತ್ತಿರುತ್ತೆ, ನೀವು ಆನ್ಸರ್ಸ್ಗಳನ್ನ ಕಳಿಸಬಹುದಾಗಿರುತ್ತೆ. ಓಕೆ, ಸೊ ಎರಡನೇ ಕ್ವಶನ್ ಈ ರೀತಿ ಇದೆ. ಈ ಕೆಳಗಿನಲ್ಲಿ ಒಂದು ವಿಭಕ್ತ ಕುಟುಂಬವನ್ನು ತಿಳಿಸುತ್ತದೆ. ಸೊ ಸೇಮ್ ಕ್ವಶನು ನೋಡಿ, ಒಂದೇ ಕ್ವಶನು, ಟಾಪಿಕ್ಕು ಸಹ ಈಸಿ ಇದೆ ಅಂತ ನಾನು ಹೇಳಿದೆ. ಒಂದೇ ಟಾಪಿಕ್ ಮೇಲೆ 2-3 ಎಕ್ಸಾಮ್ಸಲ್ಲಿ ಒಂದೇ ಕ್ವಶನ್ಸ್ ರಿಪೀಟ್ ಆಗಿದೆ. ಸೊ ಹಾಗೆ ಕ್ವಶನ್ ಪೇಪರ್ಗಳನ್ನ ನೀವು ರೆಫರ್ ಮಾಡ್ತಾ ಹೋಗಿ. ಆ್ಯಂಡ್ ಕ್ವಶನ್ ಪೇಪರ್ ಜೊತೆಗೆ ಏನು ಮಾಡಬೇಕಂತೇಳಿದ್ರೆ ನೀವು ಕುಟುಂಬದ ಜೊತೆಗೆ ಅದರ ಸುತ್ತ ಬರ್ತಕ್ಕಂಥ ಎಲ್ಲ ಕ್ವಶನ್ಸ್ಗಳು ನೀವು ಕವರ್ ಮಾಡಬೇಕಾಗುತ್ತೆ. ಓಕೆ, ಕುಟುಂಬ ಒಂದು ಟಾಪಿಕ್ ಆದರೆ ಅದರ ಸುತ್ತ ಬರ್ತಕ್ಕಂಥ ಅದರ ಅರ್ಥ ಆಗಿರ್ಬೋದು, ಅದರ ಒಂದು ಮಾದರಿಗಳಾಗಿರ್ಬೋದು, ಅಥವಾ ಅದರ ಒಂದು ವಿಧಗಳಾಗಿರ್ಬೋದು, ಅಥವಾ ಅಲ್ಲಿ ಬರ್ತಕ್ಕಂಥ ಲಕ್ಷಣಗಳಾಗಿರ್ಬೋದು, ಇದನ್ನೆಲ್ಲ ನೀವು ತಿಳ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಕನ್ಫರ್ಮ್ ಆಗಿದ್ದೇನು, ಕುಟುಂಬದ ಬಗ್ಗೆ ಕ್ವಶನ್ಸ್ಗಳು ಖಂಡಿತವಾಗ್ಲೂ ಬರುತ್ತೆ ಅಂತಕ್ಕಂಥದ್ದು ಒಂದು ಕನ್ಫರ್ಮ್ ಆಗಿರೋದು. ಓಕೆ, ಈ ಕೆಳಗಿನಲ್ಲಿ ಒಂದು ವಿಭಕ್ತಿ ಕುಟುಂಬವನ್ನು ತಿಳಿಸುತ್ತದೆ. ಯಾವುದಾದ್ರು 1950ರ ನಂತರ ಕಂಡುಬಂದ ಕುಟುಂಬ, ಪೋಷಕರು ಮತ್ತು ಅವರ ಮಕ್ಕಳನ್ನು ಮಾತ್ರ ಒಳಗೊಂಡ ಕುಟುಂಬ, ಪೋಷಕರು, ಮಕ್ಕಳು ಮತ್ತು ಅಜ್ಜಿ ತಾತಂದಿರನ್ನು ಒಳಗೊಂಡ ಕುಟುಂಬ, ಗಂಡ ಮತ್ತು ಹೆಂಡತಿಯನ್ನು ಮಾತ್ರ ಒಳಗೊಂಡ ಕುಟುಂಬ ಅಂತ ಕೊಟ್ಟಿದ್ದಾರೆ. ಸೊ ವಿಭಕ್ತಿ ಕುಟುಂಬ ಅಂತೇಳಿ ನಮ್ಗೆ ಗೊತ್ತಿರುವ ಹಾಗೆ ಪೋಷಕರು ಮತ್ತು ಅವರ ಮಕ್ಕಳು ಮಾತ್ರ ಇರ್ತಕ್ಕಂಥ ನಾವೇನಂತ ಹೇಳ್ತೀವಿ, ವಿಭಕ್ತ ಕುಟುಂಬ ಅಂತ ಹೇಳ್ತಾ ಹೋಗ್ತೀವಿ. ಹೌದಲ್ವಾ? ಸೊ ವಿಭಕ್ತ, ಪೋಷಕರು ಮತ್ತು ಅವರ ಮಕ್ಕಳು ಮಾತ್ರನೇ ಅಲ್ಲಿ ಇರ್ತಕ್ಕಂಥದ್ದು. ಸ್ನೇಹಿತರೆ, ಮೂರನೇ ಪ್ರಶ್ನೆ ಈ ರೀತಿ ಇದೆ. ಮಕ್ಕಳ ಮೇಲೆ ಪ್ರಭಾವ ಬೀರುವ ಪ್ರಮುಖ ಸಾಮಾಜೀಕರಣ ಅಂಶ ಯಾವುದು? ಸೊ ಇದು TETಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ಮಕ್ಕಳ ಮೇಲೆ ಪ್ರಭಾವ ಬೀರುವ ಪ್ರಮುಖ ಸಾಮಾಜೀಕರಣದ ಅಂಶ ಯಾವುದು? ಮಾಧ್ಯಮ, ಸಮಾನ ವಯಸ್ಕರ ಗುಂಪು, ಕುಟುಂಬ, ಪವಿತ್ರ ಸ್ಥಳಗಳು. ಸೊ ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಮಾಧ್ಯಮ ಆಗಿರ್ಬೋದು, ಸಮಾನ ವಯಸ್ಕರ ಗುಂಪು ಆಗಿರ್ಬೋದು, ಕುಟುಂಬ ಆಗಿರ್ಬೋದು, ಪವಿತ್ರ ಸ್ಥಳಗಳು ಆಗಿರ್ಬೋದು, ಎಲ್ಲನೂ ಸಹ ಈ ಒಂದು ಮಕ್ಕಳ ಮೇಲೆ ಪ್ರಭಾವನ ಬೀರ್ತಕ್ಕಂಥ ಅಂಶಗಳೇ ಆಗಿರುತ್ತದೆ. ಸೊ ಇಲ್ಲೇ ಇಡತಕ್ಕಂಥ ತುಂಬ ಸಲ ಇಡತಕ್ಕಂಥ ಇದೇ ಪ್ರಶ್ನೆಯಲ್ಲಿ ಏನಂತ ಹೇಳಿದ್ರೆ ಒಂದು ಕ್ವೆಶನ್ನ ಕೊಟ್ಟರೆ ಅದಕ್ಕೆ 4 ಸಹ ರಿಲೇಟೆಡ್ ಆನ್ಸರ್ಸೇ ಇರುತ್ತೆ. ಆದರೆ ರಿಲೇಟೆಡ್ ಆನ್ಸರಲ್ಲಿ ಯಾವುದು ಟಾಪ್ ಮೋಸ್ಟಲ್ಲಿರುತ್ತೆ ಅಂತಕ್ಕಂಥ ನಾವು ಆಯ್ಕೆ ಮಾಡಬೇಕಾಗುತ್ತೆ. ಎಲ್ಲ ಆನ್ಸರ್ ಈಗ ಮಾಧ್ಯಮನೂ ಸಹ ಈ ಒಂದು ಇದಕ್ಕೆ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ. ಹೌದಲ್ವಾ? ಸಮಾನ ವಯಸ್ಕರ ಗುಂಪು ಸಹ ಪ್ರಭಾವ ಬೀರುತ್ತೆ. ಪವಿತ್ರ ಸ್ಥಳಗಳು ಸಹ ಅದ್ರ ಮೇಲೆ ಸಹ ಒಂದು ಪ್ರಭಾವನ ಬೀರ್ತಕ್ಕಂಥದ್ದೇ ಆಗಿದೆ. ಬಟ್ ಇದಕ್ಕೆಲ್ಲದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆ ಯಾವುದು ಬರುತ್ತೆ ಅಂತ ಹೇಳಿದಾಗ ಅದು ಕುಟುಂಬಕ್ಕೆ ಬರುತ್ತೆ. ಹೌದಲ್ವಾ? ಸೊ ಹಾಗೆ ಆನ್ಸರ್ ಆಪ್ಷನ್ 3 ಕುಟುಂಬ. ಸೊ ಈ ರೀತಿ ನಾವು ಆನ್ಸರ್ಸ್ನ ಮಾಡಬೇಕಾಗುತ್ತೆ. ಸ್ವಲ್ಪ ಇಲ್ಲಿ ಬುಕ್ಸ್ಗಳನ್ನ ಓದೋದಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು
ಟ್ಯಾಲೆಂಟ್ನ ನಾವು ಯೂಸ್ ಮಾಡಲೇಬೇಕಾಗುತ್ತೆ ಇಲ್ಲಿ. ನೀವು ನೋಡಿರಬಹುದು, ಇದರಲ್ಲೂ ಸಹ ಪೆಡಗಾಗಿಲ್ ನೋಡಬಹುದು. ಪೆಡಗಾಗಿಲ್ 4 ಆನ್ಸರ್ಸ್ಗಳು ಸಹ ಸರಿ ಇರುತ್ತೆ. ಆದರೆ ಅಲ್ಲಿ ಕೊಡ್ತಕ್ಕಂಥ ಆಪ್ಷನಲ್ಲಿ ಒಂದು ಮಾತ್ರನೇ ನಾವು ಸ್ಪೆಸಿಫಿಕ್ ಆಗಿ ಆನ್ಸರ್ನ ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅಲ್ಲಿ ಏನು ಮಾಡ್ಬೇಕು ನಾವು ಹೇಳಿದ್ರೆ, ಟಾಪ್ ಮೋಸ್ಟ್ ಎಲ್ಲಿರುತ್ತೋ ಅದನ್ನ ನಾವು ಆಯ್ಕೆ ಮಾಡಬೇಕಾಗುತ್ತೆ. ಓಕೆ, ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾವುದು ವಿಧುವೆದು ನೋಡಿ, ವಿದುರಯರಿಗೆ ತಮ್ಮ ಸಂಗಾತಿಯ ಮರಣದ ನಂತರ ಅತ್ಯಂತ ತೀವ್ರತರ ಸಮಸ್ಯೆ ಎಂದು ಕಂಡುಬಂದಿದೆ? ಒಂಟಿತನ, ಸಂಗಾತಿಯ ಮರಣ, ನಷ್ಟ ಸ್ವೀಕಾರ, ಒಂಟಿಯಾಗಿ ಸ್ಥಳಗಳಿಗೆ ಹೋಗುವುದು ಅಥವಾ ಕೆಲಸ ಮಾಡುವುದು, ಮನೆಯ ಕೆಲಸಗಳು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಸಂಗಾತಿಯ ಮರಣ, ನಷ್ಟ ಸ್ವೀಕಾರ ಮತ್ತು ಒಂಟಿಯಾಗಿ ಸ್ಥಳಗಳಿಗೆ ಹೋಗುವುದು, ಮನೆಯ ಕೆಲಸಗಳು, ಇಲ್ಲೆಲ್ಲ ಸಹ ಒಂಟಿತನ ಬಂದೇ ಬರುತ್ತೆ. ಹೌದಲ್ವಾ? ಒಂಟಿತನ ಅಂತಕ್ಕಂಥದ್ದು ಮನೆ ಕೆಲಸ ಮಾಡಿದಾಗಲೂ ಒಂಟಿತನ ಕಾಡುತ್ತೆ, ಒಂಟಿಯಾಗಿ ಸ್ಥಳಗಳಿಗೆ ಹೋದಾಗಲೂ ಸಹ ಒಂಟಿತನ ಕಾಡುತ್ತೆ. ಮೇಯ್ನ್ ಇದರಲ್ಲಿ ಯಾವ್ದು ಬರುತ್ತೆ? ಸೊ ಆನ್ಸರ್ ಒಂಟಿತನ. ಈ ಮೂರಕ್ಕೂ ನಾವು ಕರಿತಕ್ಕಂಥದ್ದೇ ಒಂಟಿತನ. ಹೌದಲ್ವಾ? ಸೊ ಅಲ್ಲಿ ಮನೆ ಕೆಲಸನ ಆಗಿರ್ಬೋದು, ಇಲ್ಲ ಸ್ಥಳಗಳಿಗೆ ಹೋಗೋದಾಗಿರ್ಬೋದು, ಅಥವಾ ಇನ್ನೋದೇ ಒಂದು ಸಜೆಷನ್ನ ಕೇಳೋದಾಗಿರ್ಬೋದು, ಯಾವುದೋ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದಾಗ ಅದಕ್ಕೆ ಇನ್ನೊಬ್ಬರ ಒಂದು ಸಹಾಯ ಬೇಕಾಗುತ್ತೆ, ಅಥವಾ ಅದಕ್ಕೆ ಇನ್ನೊಬ್ಬರ ಒಂದು ಅನಿಸಿಕೆಗಳು ಬೇಕಾಗುತ್ತೆ, ಅಭಿಪ್ರಾಯಗಳು ಬೇಕಾಗುತ್ತೆ. ಸೊ ಅಲ್ಲೆಲ್ಲ ಏನಾಗುತ್ತೆ? ಒಂಟಿತನ ಕಾಡೋದಕ್ಕೆ ಶುರು ಆಗುತ್ತೆ. ಸೊ ಇದೆಲ್ಲ ಎಲ್ಲಿ ಕಂಡು ಬರುತ್ತೆ ಅಂತೇಳಿ ನಿಮಗೆ ವಿಭಕ್ತಿ ಕುಟುಂಬದಲ್ಲಿ ಕಂಡು ಬರುತ್ತೆ. ಅದನ್ನ ಒಂದು ಕ್ವಶನ್ಸ್ ಕೇಳಬಹುದು. ಒಂಟಿತನ ಕಾಡ್ತಕ್ಕಂಥ ಒಂದು ಸಂದರ್ಭ ಯಾವ ಒಂದು ಕುಟುಂಬದಲ್ಲಿ ಕಂಡು ಬರುತ್ತೆ ಅಂತ ಕೇಳಬಹುದು. ಅದು ಬಂದು ವಿಭಕ್ತಿ ಕುಟುಂಬದಲ್ಲಿ ಅಂತ ಆನ್ಸರ್ನ ನೀವು ಮಾಡಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಸೊ ಇಲ್ಲಿ ಒಂಟಿತನ ಅಂತಕ್ಕಂಥದ್ದು ಮೇಯ್ನಾಗಿ ಕಾಡ್ತಕ್ಕಂಥ ಒಂದು ಸಮಸ್ಯೆ. ಇದು ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು, ಇಬ್ರಿಗೂ ಸಹ ಬರ್ತಕ್ಕಂಥದ್ದೇನೆ ಇದು. ನೆಕ್ಸ್ಟು ಮುಂದಿನ ಪ್ರಶ್ನೆಗಳು ನೋಡ್ತಾ ಹೋಗೋಣ. ಸಮಾಜದ ಮೂಲ ಘಟಕ ಯಾವುದು? ನೋಡಿ, ಸಮಾಜದ ಮೂಲ ಘಟಕ ಯಾವುದು ಅಂತ ಕೇಳಿದರೆ ಆ್ಯಂಡ್ ಸಮಾಜದ ಚಿಕ್ಕ ಘಟಕ ಎರಡು ಸಹ ಬರುತ್ತೆ ಇಲ್ಲಿ. ಸಮಾಜದ ಮೂಲ ಘಟಕವೆಂದರೆ ಯಾವುದು ಅಂತೇಳಿದರೆ ಶಾಲೆ, ಆಟದ ಮೈದಾನ, ಕುಟುಂಬ, ಮಾರುಕಟ್ಟೆ. ಸೊ ಆನ್ಸರ್ ಯಾವ್ದು ಬರಬಹುದು? ಸಮಾಜದ ಮೂಲ ಘಟಕ ಅಂತ ಹೇಳಿದಾಗ ಮೇಯ್ನಾಗಿ ಬರ್ತಕ್ಕಂಥದ್ದು ಕುಟುಂಬ ಆಗಿರುತ್ತೆ. ಆಪ್ಷನ್ ಸಿ, ಕುಟುಂಬ. ಇನ್ನೊಂದೇನಂತ ಹೇಳಿದ್ರೆ, ಇವತ್ತು ನಾವು ಕ್ಲಾಸ್ ಮಾಡ್ತಿರೋದು ಕುಟುಂಬ ಆಗಿರೋದ್ರಿಂದ ಎಲ್ಲ ಆನ್ಸರ್ಸ್ಗಳು ಕುಟುಂಬದ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಎಕ್ಸಾಮ್ಸಲ್ಲಿ ಕೊಟ್ಟಾಗ ಸ್ವಲ್ಪ ಹುಷಾರಾಗಿ ನೋಡ್ತಾ ಹೋಗಿ. ಅಲ್ಲಿ ಕುಟುಂಬ, ಸಮಾಜ, ಶಾಲೆ ಆಲ್ರೆಡಿ ಹೇಳಿದಾಗೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಆನ್ಸರ್ಗಳನ್ನು ಸ್ವಲ್ಪ ಉತ್ತರನ ಸ್ವಲ್ಪ ಬ್ರಿಲಿಯಂಟಾಗಿ ಕೊಡಬೇಕಾಗುತ್ತೆ. ಇವತ್ತಿನ ಕ್ಲಾಸ್ ಕುಟುಂಬ ಆಗಿರೋದ್ರಿಂದ ಸೊ ಆನ್ಸರ್ ಸ್ವಲ್ಪ ನಮಗೆ ಈಸಿ ಅಂತ ಅನಿಸ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ಸಮಾಜದ ಮೂಲ ಘಟಕ ಅಥವಾ ಸಮಾಜದ ಚಿಕ್ಕ ಘಟಕ ಅಂತ ಹೇಳಿದ್ರೆ ಅದು ಬಂದು ಕುಟುಂಬ. ಸೊ ಇದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ ಲಾಸ್ಟ್ ನಾನು ಕೊಡ್ತಾ ಹೋಗ್ತೀನಿ. ಸೊ ಆನ್ಸರ್ಸ್ಗಳನ್ನು ಮಾಡ್ತಾ ಹೋಗಿ. ಇದಕ್ಕೆ 6ನೇ ಪ್ರಶ್ನೆ ಹೇಗಿದೆ? 2ಕ್ಕಿಂತ ಹೆಚ್ಚು ತಲೆಮಾರಿನವರು ಕೂಡಿ ಒಂದೇ ಮನೆಯಲ್ಲಿ ವಾಸಿಸುವುದನ್ನು ಹೀಗೆ ಕರೆಯಲಾಗುತ್ತದೆ. ಸೊ ಇಲ್ಲಿ 2 ಆಗಿರ್ಬೋದು, ಅಥವಾ 2ಕ್ಕಿಂತ ಹೆಚ್ಚು ಆಗಿರ್ಬೋದು, ಅಥವಾ 3ಕ್ಕಿಂತ ಹೆಚ್ಚು ಅಂತ ಕೊಡಬಹುದು ನಿಮಗೆ. ಸೊ ವಿಭಕ್ತ ಅಂತ ಹೇಳಿದಾಗಲಿ ಜಸ್ಟ್ ಪೋಷಕರು, ತಂದೆ, ತಾಯಿ, ಮಕ್ಕಳು, ಹೌದಲ್ವಾ? ಸೊ ಅಷ್ಟು ಜನ ಇದ್ರೆ ಮಾತ್ರ ವಿಭಕ್ತ ಬರುತ್ತೆ. ಅದರ ಜೊತೆಗೆ 2ಕ್ಕಿಂತ ಹೆಚ್ಚು ತಲೆಮಾರಿನವರು ಕೂಡಿ ಒಂದೇ ಮನೆಯಲ್ಲಿ ವಾಸ ಮಾಡ್ತೀರಿ, ಅದನ್ನು ನಾವೇನಂತ ಕರಿತೀವಿ? ಅವಿಭಕ್ತ ಕುಟುಂಬ. ಆಪ್ಷನ್ ಎ, ಅವಿಭಕ್ತ ಕುಟುಂಬ. ಅಲ್ಲಿ ಅಜ್ಜ ಅಜ್ಜಿ ಬರ್ಬೋದು, ತಂದೆ ತಾಯಿಗಳು ಬರ್ಬೋದು, ಅಪ್ಪ ಅಮ್ಮ, ಸೊ ಮಕ್ಕಳು ಬರಬಹುದು, ಅತ್ತೆ ಮಾವ ಬರ್ಬೋದು, ಅವರ ಒಂದು ಹಿಂದಿನ ಒಂದು ತಲೆಮಾರು ದೊಡ್ಡಮ್ಮ ದೊಡ್ಡಪ್ಪ, ಚಿಕ್ಕಮ್ಮ ಚಿಕ್ಕಪ್ಪ, ಸೊ ಇವರೆಲ್ಲ ಇನ್ಕ್ಲೂಡ್ ಆಗುತ್ತೆ, ಅವ್ರ ಮಕ್ಕಳೆಲ್ಲ ಇನ್ಕ್ಲೂಡ್ ಆಗ್ತಾ ಹೋಗ್ತಾರೆ. ಸೊ ಅದನ್ನು ನಾವು ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಸೊ ಅಲ್ಲಿ ಏನಾಗುತ್ತೆ? 2 ಅಥವಾ 3ಕ್ಕಿಂತ ಹೆಚ್ಚು ತಲೆಮಾರಿನವರು ಕೂಡಿ ಒಂದು ಮನೆಯಲ್ಲಿ ವಾಸ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಅಡುಗೆ ಎಲ್ಲ ಒಂದು ಕಡೆ ಮಾಡ್ಕೊಳ್ತಕ್ಕಂಥದ್ದಾಗಿರುತ್ತೆ. ಸೊ ಸಪ್ರೇಟ್ ಅಂತಕ್ಕಂಥದ್ದು ಏನು ಇರೋದಿಲ್ಲ. ಹಬ್ಬ ಹರಿದಿನಗಳಾಗಿರ್ಬೋದು, ಅಡುಗೆ ಕೆಲಸಗಳಾಗಿರ್ಬೋದು ಎಲ್ಲ ಜೊತೆಲಿ ಕೂಡಿ ಮಾಡ್ತಕ್ಕಂಥದ್ದು. ಸೊ ಟಾಪಿಕ್ ತುಂಬ ಈಸಿ ಇದೆ, ಫಸ್ಟ್ ಕ್ಲಾಸು. ಓಕೆ, ಇದೇ ರೀತಿ ನೋಡ್ತಾ ಹೋಗೋಣ. ನೆಕ್ಸ್ಟು, ಈ ಕೆಳಗಿನಲ್ಲಿ ಯಾವುದು ನಮ್ಮ ಕುಟುಂಬದಲ್ಲಿ ನಾವು ಅಭ್ಯಾಸ ಮಾಡಬೇಕಾದ ಮೌಲ್ಯ ಅಲ್ಲ ಅಂತ ಕೇಳಿದ್ದಾರೆ. ಸೊ ಇದು ವಿಭಕ್ತಿ ಕುಟುಂಬ ಆಗಿರ್ಬೋದು ಅಥವಾ ಅವಿಭಕ್ತ ಕುಟುಂಬ ಆಗಿರ್ಬೋದು, ಯಾವುದಾದ್ರೂ ಆಗಿರಬಹುದು. ಕುಟುಂಬದಲ್ಲಿ ನಾವು ಅಭ್ಯಾಸ ಮಾಡಬೇಕಾದ ಮೌಲ್ಯವಲ್ಲ. ಸೊ ಒಬ್ರಿಗೊಬ್ರು ಸಹಕಾರ ಮಾಡ್ತಕ್ಕಂಥದ್ದು ಬರುತ್ತೆ, ಒಳ್ಳೆಯ ಮೌಲ್ಯನೇ ಅದು. ಗೌರವ ಕೊಡ್ತಕ್ಕಂಥದ್ದು ಸಹ ಒಬ್ರಿಗೊಬ್ರು ಪರಸ್ಪರ ಗೌರವ ಕೊಟ್ಕೊಳ್ತಕ್ಕಂಥದ್ದು ಒಳ್ಳೆಯ ಮೌಲ್ಯನೇ ಆಗಿರುತ್ತೆ. ಹಂಚ್ಕೊಳ್ತಕ್ಕಂಥದ್ದು ಕೆಲಸ ಆಗಿರ್ಬೋದು, ಅಥವಾ ಈ ಒಂದು ತಿಂಡಿ ತಿನಿಸುಗಳಾಗಿರ್ಬೋದು, ಊಟ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಆಗಿರ್ಬೋದು, ಹಂಚ್ಕೊಳ್ತಕ್ಕಂಥ ಸಹ ಒಂದು ಒಳ್ಳೆ ಮೌಲ್ಯ ಆಗಿರುತ್ತೆ ಕುಟುಂಬದಲ್ಲಿ. ನಿರಂತರವಾಗಿ ವಾದಿಸುವುದು ಏನಿದೆಯೋ ಇದು ಒಂದು ಕುಟುಂಬದ ಉತ್ತಮ ಮೌಲ್ಯ ಆಗಿರೋದಿಲ್ಲ, ಹೌದಲ್ವಾ? ಸೊ ನಿರಂತರವಾಗಿ ವಾದ ಮಾಡ್ತಕ್ಕಂಥದ್ದು ಬೇರೆಯವ್ರ ಜೊತೆ ಆಗಿರ್ಬೋದು, ಹಿರಿಯರ ಜೊತೆ ಆಗಿರ್ಬೋದು, ಅಕ್ಕಪಕ್ಕದವ್ರ ಜೊತೆ ಆಗಿರ್ಬೋದು. ಸೊ ಕುಟುಂಬ ಅಂತ ಹೇಳಿದಾಗ ಅಲ್ಲಿ
ಇರ್ತಕ್ಕಂಥ ಜನಗಳ ಮಧ್ಯೆ ಒಂದು ವಾದವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯ ಅಭ್ಯಾಸ ಆಗಿರೋದಿಲ್ಲ. ಸೊ ಹಾಗೆ ಆನ್ಸರ್ ಆಪ್ಷನ್ ಡಿ, ನಿರಂತರವಾಗಿ ವಾದಿಸುವುದು ಇಲ್ಲಿ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಪ್ರೀತಿ, ಕಾಳಜಿ ಮತ್ತು ಬೆಂಬಲವನ್ನು ಒದಗಿಸುವ ಸಮಾಜದ ಮೂಲ ಘಟಕವೆಂದರೆ? ನೋಡಿ, ಎಲ್ಲ ಕುಟುಂಬದ ಮೇಲೆ ಪ್ರಶ್ನೆ ಇರ್ತಕ್ಕಂಥದ್ದು. ಯಾವ್ಯಾವ ರೀತಿಯೆಲ್ಲ ಕ್ವಶನ್ಸ್ ಬರ್ಬೋದು ಕುಟುಂಬದ ಮೇಲೆ ಅನ್ನೋದಕ್ಕೆ ನೀವು ಇದನ್ನು ತಗೊಳ್ಬೇಕಾಗುತ್ತೆ. ಪ್ರೀತಿ, ಕಾಳಜಿ ಮತ್ತು ಬೆಂಬಲವನ್ನು ಒದಗಿಸುವ ಸಮಾಜದ ಮೂಲ ಘಟಕ ಯಾವುದು? ಆಲ್ರೆಡಿ ಹೇಳಿದಾಗೆ ನಿಮಗೆ ಇಲ್ಲಿ ಪ್ರೀತಿ, ಕಾಳಜಿ, ಬೆಂಬಲ ಅಂತ ಹೇಳಿದಾಗ ಇಲ್ಲಿ ಸ್ನೇಹಿತತ್ವನೂ ಬರುತ್ತೆ, ಹೌದಲ್ವಾ? ಸೊ ಒಬ್ರಿಗೊಬ್ರು ಸ್ನೇಹಿತರು ಸಹ ಮಾಡಬಹುದು. ಆ್ಯಂಡ್ ನೆಕ್ಸ್ಟ್ ಬಂದು ಸಮುದಾಯನೂ ಸಹ ಬರುತ್ತೆ. ಪ್ರೀತಿ, ಕಾಳಜಿ ಮತ್ತು ಬೆಂಬಲ ಸಮುದಾಯದಲ್ಲೂ ಸಹ ಬರುತ್ತೆ, ಆ್ಯಂಡ್ ಕುಟುಂಬದಲ್ಲೂ ಸಹ ಬರುತ್ತೆ. ಸೊ ಹಾಗಾಗಿ ನೀವು ನೋಡ್ಕೊಳ್ಳುವಾಗ ಆನ್ಸರ್ ಸ್ವಲ್ಪ ಕ್ವಶನ್ಸ್ಗಳನ್ನ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಆಪ್ಷನ್ಸ್ಗಳನ್ನ ನೋಡ್ಕೊಂಡು ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಹೋದರೆ ಶಾಲೆಯಲ್ಲಿ ಬರೋದಿಲ್ಲ. ನೋಡಿ, ಕಾಳಜಿ, ಬೆಂಬಲ ಶಾಲೆಯಲ್ಲಿ ಬಂದ್ರೂ ಸಹ ಶಾಲೆಗಿಂತ ಕುಟುಂಬದಲ್ಲಿ ತುಂಬ ಇರುತ್ತೆ. ಸೊ 100% ಈ ಒಂದು ಪ್ರೀತಿ, ಕಾಳಜಿ, ಬೆಂಬಲ ಸಿಗ್ತಕ್ಕಂಥದ್ದು ಕುಟುಂಬದಲ್ಲಿ. ಶಾಲೆಯಲ್ಲಿ ಏನಾಗುತ್ತೆ, ಬರ್ತಾರೆ, ಎಷ್ಟಿರುತ್ತೋ ಆ ಒಂದು ಅವಧಿ ಅಷ್ಟರಲ್ಲಿ ಮುಗಿಸ್ಕೊಳ್ತಾರೆ, ಅವ್ರವ್ರ ಮನೆಗೆ ಹೋಗ್ತಾರೆ. ಬಟ್ ಅಲ್ಲೂ ಕಾಳಜಿ, ಬೆಂಬಲ ಇರುತ್ತೆ ಅಂತ ಹೇಳಿದ್ರೆ ಆ ಒಂದು ಸೀಮಿತ ಆ ಒಂದು ಇದಕ್ಕೆ ಮಾತ್ರ ಇರುತ್ತೆ, ಪ್ಲೇಸ್ಗಾಗಿರ್ಬೋದು, ಟೈಮ್ಗಾಗಿರ್ಬೋದು. ಬಟ್ ಕುಟುಂಬದಲ್ಲಿ ಹಾಗಲ್ಲ, ದಿನದ 24 ಗಂಟೆನೂ ಸಹ ಆ ಮಕ್ಕಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು, ಪ್ರೀತಿ, ಕಾಳಜಿ ಮತ್ತು ಬೆಂಬಲವನ್ನು ಒದಗಿಸ್ತಕ್ಕಂಥ ಒಂದು ಸಮಾಜದ ಮೂಲ ಘಟಕ ಅಂತ ಹೇಳಿರೋದು ಕುಟುಂಬ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಈ ಕೆಳಗಿನಲ್ಲಿ ಯಾವುದು ನಮ್ಮ ಕುಟುಂಬದಲ್ಲಿ ನಾವು ಅಭ್ಯಾಸ ಮಾಡಬೇಕಾದ ಮೌಲ್ಯವಾಗಿದೆ? ಸೊ ಆಲ್ರೆಡಿ ನೋಡಿದ್ವಿ, ಮೌಲ್ಯ ಅಲ್ಲ ಅಂತ ಕೇಳಿದ್ರು, ಇಲ್ಲಿ ಮೌಲ್ಯವಾಗಿದೆ ಅಂತಕ್ಕಂಥದ್ದು. ಹಂಚಿಕೊಳ್ಳುವುದು, ನಿರಂತರವಾಗಿ ವಾದಿಸುವುದು, ಪರಸ್ಪರ ನಿರ್ಲಕ್ಷಿಸುವುದು, ಅಗೌರವ ತೋರುವುದು. ಸೊ ನಿಮ್ಗೆ ಗೊತ್ತೇ ಇರುತ್ತೆ ಸ್ನೇಹಿತರೆ, ಕುಟುಂಬದಲ್ಲಿ ಅಂತ ಹೇಳಿದಾಗ ಪರಸ್ಪರವಾಗಿ ಹಂಚ್ಕೊಳ್ತಕ್ಕಂಥದ್ದು ಒಂದು ಒಳ್ಳೆಯ ಗುಡ್ ಮೌಲ್ಯ ಅಂತ ಹೇಳ್ಬೋದಾಗಿರುತ್ತೆ. ಬಟ್ ನಿರಂತರವಾಗಿ ವಾದಿಸ್ತಕ್ಕಂಥದ್ದು ತಪ್ಪಾಗುತ್ತೆ. ಆ್ಯಂಡ್ ಪರಸ್ಪರ ನಿರ್ಲಕ್ಷ್ಯ ಮಾಡ್ತಕ್ಕಂಥ ತಪ್ಪು. ಯಾಕಂದರೆ ಯಾರಿಗೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದಾಗ ಅದನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರಬಾರ್ದು. ಸೊ ಅವ್ರಿಗೆ ನಾವು ಸಹಾಯ ಮಾಡ್ತಕ್ಕಂಥದ್ದು ಒಂದು ಇದಿರಬೇಕಾಗುತ್ತೆ. ಆ್ಯಂಡ್ ಅಗೌರವ ತೋರುವುದು ಸಹ ತಪ್ಪಾಗುತ್ತೆ. ಸೊ ಇಲ್ಲಿ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ ಎ, ಹಂಚಿಕೊಳ್ತಕ್ಕಂಥದ್ದು ಒಂದು ಒಳ್ಳೆಯ ಮೌಲ್ಯ ಆಗುತ್ತೆ ಇನ್ ಕುಟುಂಬ, ಇನ್ ಫ್ಯಾಮಿಲಿ. ಕುಟುಂಬದೊಳಗಿನ ಜವಾಬ್ದಾರಿಗಳು ಇವುಗಳನ್ನು ಒಳಗೊಂಡಿರಬಹುದು. ಯಾವ ಜವಾಬ್ದಾರಿ ಬರುತ್ತೆ? ಮನೆ ಕೆಲಸಗಳಲ್ಲಿ ಸಹಾಯವನ್ನು ಮಾಡ್ತಕ್ಕಂಥದ್ದು, ದಿನವಿಡೀ ಟಿ ವಿ ನೋಡ್ತಕ್ಕಂಥದ್ದು, ಒಡ ಹುಟ್ಟಿದವರೊಂದಿಗೆ ಜಗಳವಾಡುವುದು, ಪೋಷಕರನ್ನು ಪಾಲಿಸದಿರುವುದು. ಸೊ ನಿಮ್ಗೆ ಗೊತ್ತಾಗಿರುತ್ತೆ ಜವಾಬ್ದಾರಿಗಳು ಏನೇನು ಬರುತ್ತೆ. ಮನೆ ಕೆಲಸಗಳಲ್ಲಿ ಸಹಾಯ ಮಾಡಬೇಕು ಅನ್ನೋದು ಒಂದು ಜವಾಬ್ದಾರಿ ಇರುತ್ತೆ. ದಿನವಿಡೀ ಟಿ ವಿ ನೋಡ್ತಕ್ಕಂಥದ್ದು ತಪ್ಪು. ಒಡ ಹುಟ್ಟಿದವ್ರ ಜೊತೆಗೆ ಜಗಳವಾಡಬಾರ್ದು ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಜಗಳವಾಡುವುದು ಅಂತಕ್ಕಂಥದ್ದು ತಪ್ಪಾಗುತ್ತೆ. ಪೋಷಕರನ್ನು ಪಾಲಿಸಬೇಕು. ಸೊ ಹಿರಿಯರು ಏನು ಮಾಡ್ಕೊಂಡು ಬಂದಿರ್ತಾರೋ ಅದು ಧರ್ಮ ಆಗಿರ್ಬೋದು, ಸಂಪ್ರದಾಯ ಆಗಿರ್ಬೋದು, ಆಚರಣೆಗಳಾಗಿರ್ಬೋದು, ಅಥವಾ ಒಂದು ಕರ್ತವ್ಯ ಜವಾಬ್ದಾರಿಗಳಾಗಿರ್ಬೋದು, ಕೆಲಸ ಕಾರ್ಯಗಳಾಗಿರ್ಬೋದು. ಸೊ ಅದು ನಾವೇನು ಮಾಡಬೇಕು, ಪಾಲಿಸ್ಕೊಂಡು ಮುಂದಿನ ಪೀಳಿಗೆಗೂ ಸಹ ಅದನ್ನ ಕಲಿಸ್ತಾ ಬರಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಡಿನೂ ಸಹ ತಪ್ಪಾಗುತ್ತೆ. ಮನೆ ಕೆಲಸಗಳಲ್ಲಿ ಸಹಾಯ ಮಾಡುವುದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಸೊ ನೋಡಿ, ಇದೆ ಸಮಾಜದ ಅತಿ ಚಿಕ್ಕ ಘಟಕ ಯಾವುದು? ಸಮಾಜದ ಮೂಲ ಘಟಕ, ಸಮಾಜದ ಅತಿ ಚಿಕ್ಕ ಘಟಕ ಎರಡೂ ಸಹ ಅಷ್ಟೇ, ಅದು ಬಂದು ಕುಟುಂಬನೇ ಆಗಿರುತ್ತೆ. ಸೊ ಇವೆಲ್ಲ ನಿಮಗೆ ಕ್ವಶನ್ಸ್ಗಳು ಗೊತ್ತಾಗಲಿ ಯಾವ ರೀತಿ ಬರುತ್ತೆ ಅಂತಕ್ಕಂಥದಕ್ಕೆ ಒಂದು ಉದಾಹರಣೆಗಳಾಗಿರುತ್ತೆ. ನೋಡಿ, ಇದೊಂದು ನಿಮಗೆ ಕನ್ಫ್ಯೂಷನ್ ಆಗ್ತಕ್ಕಂಥ ಒಂದು ಕ್ವಶನ್ನು. ಹಲವಾರು ಕುಟುಂಬಗಳ ಸಮೂಹವೇ ಡ್ಯಾಶ್ ಆಧಾರವಾಗಿದೆ. ಹಲವಾರು ಕುಟುಂಬಗಳ ಸಮೂಹ ರಾಜ್ಯಕ್ಕೆ ಆಧಾರವಾಗಿದೆಯಾ, ರಾಷ್ಟ್ರಕ್ಕೆ ಆಧಾರವಾಗಿದೆಯಾ, ಜಿಲ್ಲೆಗೆ ಆಧಾರವಾಗಿದೆಯಾ, ಸಮಾಜಕ್ಕೆ ಆಧಾರವಾಗಿದೆಯಾ? ನೋಡಿ, ಈ ರೀತಿ ಕ್ವಶನ್ಸ್ಗಳನ್ನ ನಮ್ಗೆ ಗೊತ್ತಿರುತ್ತೆ ಆನ್ಸರು. ಅಲ್ಲಿ ಕೊಡ್ತಕ್ಕಂಥ ಆಪ್ಷನ್ಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಶುರುವಾಗುತ್ತೆ ಅಂತ ಹೇಳೋದಕ್ಕೆ ಇದೇ ಕಾರಣಕ್ಕೆ. ಹಲವಾರು ಕುಟುಂಬಗಳ ಸಮೂಹವೇ ಸಮಾಜಕ್ಕೆ ಆಧಾರವಾಗಿರುತ್ತದೆ. ಆಪ್ಷನ್ ಡಿ, ಸಮಾಜಕ್ಕೆ. ಫಸ್ಟು ಸಮಾಜ ಬರಬೇಕು, ಆಮೇಲೆ ಮಿಕ್ಕಿದ್ದು. ಓಕೆ, ಆಪ್ಷನ್ ಡಿ, ಸಮಾಜಕ್ಕೆ ಆಧಾರವಾಗಿದೆ. ಎಸ್, ಇದು ಸಹ ಕ್ವಶನ್ ನಿಮಗೆ ತುಂಬ ಸಿಂಪಲ್ ಅಂತ ಅನಿಸ್ಬೋದು. ಮಗುವಿಗೆ ಮೊದಲನೇ ಪಾಠಶಾಲೆ ಯಾವುದು ಅಂತ ಹೇಳಿದರೆ, ಸೊ ಅದು ಬಂದು ಕುಟುಂಬ ಆಗಿರುತ್ತೆ, ಹೌದಲ್ವಾ? ಕುಟುಂಬ ಅಂತಕ್ಕಂಥದ್ದು ಮಗುವಿನ ಮೊದಲ ಪಾಠಶಾಲೆ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ಕ್ವಶನ್ ಸಹ ಅಷ್ಟೇ ಈಸಿಯಾಗಿದೆ. ಮಗುವಿನ ಮೊದಲ ಗುರು ಯಾರು ಅಂತ ಹೇಳಿದರೆ ಅದು ಬಂದು ತಾಯಿ ಆಗಿರ್ತಾರೆ. ಆಪ್ಷನ್ ಬಿ, ತಾಯಿಯೇ ಮಗುವಿನ ಮೊದಲ ಗುರು ಆಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಲಾಸ್ಟ್ ಕ್ವಶನ್ ಅಂತ ಹೇಳೋದಾದರೆ, ಲಾಸ್ಟ್ ಕ್ವಶನ್ ಇಲ್ಲ, ಇನ್ನು ಸ್ವಲ್ಪ ಇದೆ.
ಇಂದು ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಯಾವ ಕುಟುಂಬ ಮಾಯವಾಗುತ್ತಿದೆ? ಸೊ ನೋಡಿ, ಎಲ್ಲ ವಿಭಕ್ತ ಅವಿಭಕ್ತ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳೇ. ಇಂದು ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಯಾವ ಕುಟುಂಬ ಮಾಯವಾಗ್ತಾ ಇದೆ? ಅವಿಭಕ್ತ ಕುಟುಂಬನ, ವಿಭಕ್ತ ಕುಟುಂಬನ, ಪಿತೃಪ್ರಧಾನ ಕುಟುಂಬನ, ಮಾತೃಪ್ರಧಾನ ಕುಟುಂಬನ, ಯಾವ ರೀತಿಯ ಕುಟುಂಬ ಮಾಯವಾಗ್ತಿದೆ ಅಂತಕ್ಕಂಥದ್ದು. ಸೊ ನಮ್ಗೆ ಗೊತ್ತಿರುವ ಹಾಗೆ ಈಗಿರ್ತಕ್ಕಂಥದ್ದು ಯಾವುದು? ವಿಭಕ್ತಿ ಕುಟುಂಬ, ಹೌದಲ್ವಾ? ಇವಾಗ ನಾವು ಬದುಕ್ತಕ್ಕಂಥದ್ದು ಅಥವಾ ಈಗಿರ್ತಕ್ಕಂಥದ್ದು ಜಾಸ್ತಿ ಯಾವುದು ಅಂತ ಹೇಳಿದ್ರೆ ವಿಭಕ್ತಿ ಕುಟುಂಬ. ಸೊ ಇಲ್ಲಿ ಮಾಯವಾಗ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಅದು ಅವಿಭಕ್ತ ಕುಟುಂಬ, ಹೌದಲ್ವಾ? ಸೊ ಆಪ್ಷನ್ ಎ ಅವಿಭಕ್ತ ಕುಟುಂಬ. ಸೊ ಅಲ್ಲಿ ನಾವೇನು ಮಾಡ್ತೀವಿ, ಮದುವೆ ಆಯಿತು ಅಂತ ಹೇಳಿದ್ರೆ ಸೊ ನಗರದ ಕಡೆ ಕಳಿಸ್ತಕ್ಕಂಥದ್ದಾಗಿರ್ಬೋದು ಅಥವಾ ಅಲ್ಲೇ ಡಿವೈಡ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಸೊ ಈ ರೀತಿ ನಡೀತಾ ಇದೆ. ಸೊ ಅಂತ ಹೇಳಿದರೆ ಅವಿಭಕ್ತ ಕುಟುಂಬ ಈಗ ಕಡಿಮೆ ಆಗ್ತಾ ಇದೆ, ವಿಭಕ್ತ ಕುಟುಂಬ ಜಾಸ್ತಿ ಆಗ್ತಿದೆ. ಇದಕ್ಕೆ ಕಾರಣ ಏನು ಅಂತಲೂ ಸಹ ಕೇಳ್ಬೋದು. ಸೊ ನಗರೀಕರಣ ಆಗಿರ್ಬೋದು, ಕೆಲಸದ ಒತ್ತಡ ಆಗಿರ್ಬೋದು, ಅಥವಾ ಒಂದು ಆಸ್ತಿಯ ಹಕ್ಕೋಸ್ಕರ ಮಾಡಬಹುದಾಗಿರುತ್ತೆ. ಸೊ ಈ ರೀತಿ ಎಲ್ಲ ಬರ್ತಾ ಹೋಗುತ್ತೆ. ಸೊ ಆನ್ಸರ್ ಇದಕ್ಕೆ ಅಂತ ಹೇಳಿದ್ರೆ ಆಪ್ಷನ್ ಎ ಅವಿಭಕ್ತ ಕುಟುಂಬ ಆಗಿರುತ್ತೆ. ನೆಕ್ಸ್ಟ್ ಬಂದು ನವೀನ ಮಾದರಿಯ ಕುಟುಂಬದ ಲಕ್ಷಣ ಏನು ಅಂತ ಕೇಳಿದರೆ, ನೋಡಿ ಸ್ನೇಹಿತರೆ, ನವೀನ ಮಾದರಿ ಅಂತ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ನವೀನ ಮಾದರಿ ಅಂತ ಹೇಳಿದರೆ ಸೊ ನವೀನ ಮೀನ್ಸ್ ಆಧುನಿಕ ಅಥವಾ ಹೊಸ, ಹೌದಾ? ನವೀನ ಅಂದರೆ ಹೊಸ ಅಂತ ಬರುತ್ತೆ. ಹೊಸ ಅಥವಾ ಆಧುನಿಕ ಅಂತ ಹೇಳಿದ್ರೆ ಈಗ ಆಧುನಿಕ, ಇವಾಗ ಏನಿದೆಯೋ ಅದರ ಕುಟುಂಬದ ಲಕ್ಷಣ ಅಂತ ಹೇಳಿದ್ರೆ ನಾವು ಆಲ್ರೆಡಿ ನೋಡಿದ ಹಾಗೆ ಇರ್ತಕ್ಕಂಥದ್ದು ಯಾವುದು? ವಿಭಕ್ತ ಕುಟುಂಬ, ಹೌದಲ್ವಾ? ವಿಭಕ್ತ ಕುಟುಂಬ. ಸೊ ಹಾಗಾಗಿ ವಿಭಕ್ತ ಕುಟುಂಬದಲ್ಲಿ ಬರ್ತಕ್ಕಂಥದ್ದು ಅಲ್ಲಿ ಪೋಷಕರು ಮತ್ತು ಮಕ್ಕಳು ಮಾತ್ರನೇ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ತಂದೆ ತಾಯಿ ಅಕ್ಕ ತಂಗಿ ಬರೋದಿಲ್ಲ, ಗಂಡ ಹೆಂಡತಿಯವರ ಮಕ್ಕಳು ಬರ್ತಾರೆ, ತಂದೆ ತಾಯಿ ಮಗ ಸೊಸೆ ಬರೋದಿಲ್ಲ, ಅಂಡ್ ಕಾಕ ತಮ್ಮ ಅಣ್ಣ ಬಾಬು ಸೊ ಇದು ಸಹ ಬರೋದಿಲ್ಲ, ಹೌದಲ್ವಾ? ಸೊ ಅಲ್ಲಿ ಬರ್ತಕ್ಕಂಥದ್ದೇ ಗಂಡ ಹೆಂಡತಿ, ಇವ್ರನ್ನ ಪೋಷಕರು ಅಂತ ಹೇಳ್ತೀವಿ, ಅವರ ಮಕ್ಕಳು. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಬಿ ವಿಭಕ್ತ ಕುಟುಂಬ. ವಿಭಕ್ತ ಕುಟುಂಬವನ್ನು ನಾವು ಆಧುನಿಕ ಕುಟುಂಬ ಅಂತ ಹೇಳ್ಬಹುದು, ನವೀನ ಕುಟುಂಬ ಅಂತ ಹೇಳಬಹುದಾಗಿರುತ್ತೆ. ಮುಂದಿನ ಪ್ರಶ್ನೆ, ವ್ಯಕ್ತಿ ಸಮಾಜದ ಕೇಂದ್ರ ಬಿಂದು ಕೇಳಬಹುದು. ಇದು ಸಮಾಜದ ಕೇಂದ್ರ ಬಿಂದು ಯಾವುದು ಅಂತಲೂ ಸಹ ಕೇಳಬಹುದು. ವ್ಯಕ್ತಿ ಸಮಾಜದ ಕೇಂದ್ರ ಬಿಂದು, ಈ ಕೇಂದ್ರ ಬಿಂದುವಿನ ಸುತ್ತಲೂ ಇರುವವರು ಎಸ್ ಅಫ್ಕೋರ್ಸ್ ಆನ್ಸರ್ ಸಿ ಕುಟುಂಬ, ಆಪ್ಷನ್ ಸಿ. ಸೊ ನೀವು ಕೇಳ್ಬೋದು ಸಮಾಜ ಇರಲ್ವಾ, ಶಾಲೆ ಇರಲ್ವಾ, ಸಂಸ್ಥೆ ಇರಲ್ವಾ, ಹೌದಲ್ವಾ? ಸೊ ಇದೇನು ಹೇಳೋದು, ಎಲ್ಲರೂ ಸಹ ಇರ್ತಾರೆ. ವ್ಯಕ್ತಿ ಅಂತ ಹೇಳಿದಾಗ ವ್ಯಕ್ತಿ ಸುತ್ತ ಸಮಾಜದ ಕೇಂದ್ರ ಬಿಂದು ಅಂತ ಹೇಳಿದಾಗ ಅಲ್ಲಿ ಶಾಲೆನೂ ಬರುತ್ತೆ, ಸಂಸ್ಥೆನೂ ಬರುತ್ತೆ, ಕುಟುಂಬನೂ ಬರುತ್ತೆ, ಸಮಾಜನೂ ಸಹ ಬರುತ್ತೆ. ಸೊ ಫಸ್ಟ್ ಪ್ರಿಫರೆನ್ಸ್ ಇಲ್ಲಿ ಬರ್ತಕ್ಕಂಥದ್ದು ಕುಟುಂಬ. ಕುಟುಂಬದಿಂದನೇ ವ್ಯಕ್ತಿ ಸಮಾಜಕ್ಕೆ ಐಡೆಂಟಿಫೈ ಆಗ್ತಕ್ಕಂಥದ್ದು, ಶಾಲೆಗೆ ಐಡೆಂಟಿಫೈ ಆಗ್ತಕ್ಕಂಥದ್ದು, ಇಡೀ ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಕುಟುಂಬದಲ್ಲೇ ಮಾಡ್ತಕ್ಕಂಥದ್ದು, ತನಗೇನು ಸಪೋರ್ಟ್ ಬೇಕೋ ಎಲ್ಲ ಕುಟುಂಬದಿಂದಲೇ ಪಡ್ಕೊಳ್ತಕ್ಕಂಥದ್ದು. ಸೊ ಹಾಗಾಗಿ ಈ ವ್ಯಕ್ತಿಯ ಸುತ್ತ ಇರ್ತಕ್ಕಂಥದ್ದು ಫಸ್ಟಲ್ಲಿ ಕುಟುಂಬ, ಕುಟುಂಬದ ನಂತರ ಅದು ಮುಂದೆ ಸಾಕ್ತಕ್ಕಂಥದ್ದು ಆಗಿರುತ್ತೆ. ಅವಿಭಕ್ತ ಕುಟುಂಬ ಪದ್ಧತಿಯಲ್ಲಿ ಕೆಳಗಿನ ಯಾವ ಹೇಳಿಕೆ ಅನುಕೂಲವಾಗಿದೆ? ಸದಸ್ಯರು ಕುಟುಂಬದ ಧಾರ್ಮಿಕ ಮತ್ತು ಇತರ ಕಾರ್ಯಗಳಲ್ಲಿ ಸಾಮಾಜಿಕವಾಗಿ ಪಾಲ್ಗೊಳ್ಳುತ್ತಾರೆ, ಎಲ್ಲರೂ ಏಕರೀತಿಯಾದಂತಹ ಶಿಕ್ಷಣವನ್ನೇ ಪಡೆಯುತ್ತಾರೆ, ಸದಸ್ಯರು ಕುಟುಂಬದ ಆಸ್ತಿಯ ಮೇಲೆ ಸಮಾನವಾದ ಒಡೆತನವನ್ನು ಹೊಂದಿರುತ್ತಾರೆ, ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಕ್ವಶನ್ ಆಗಿದೆ. ಸೊ ಇಲ್ಲ ನೋಡಿದ ಹಾಗೆ ಅವಿಭಕ್ತ ಕುಟುಂಬ ಅಂತ ಹೇಳಿದಾಗ ಏನಾಗುತ್ತೆ, ಇಲ್ಲಿ 3 ಅಥವಾ 3ಕ್ಕಿಂತ ಹೆಚ್ಚು ತಲೆಮಾರಿನ ಜನಸಂಖ್ಯೆಯಲ್ಲಿ ಸೇರ್ಕೊಳ್ತಾ ಹೋಗ್ತಾರೆ, ಹೌದಲ್ವಾ? ಫಸ್ಟ್ ಆಪ್ಷನ್ ಏನಿದೆ, ಸದಸ್ಯರು ಕುಟುಂಬದ ಧಾರ್ಮಿಕ ಮತ್ತು ಇತರ ಕಾರ್ಯಗಳಲ್ಲಿ ಸಾಮಾಜಿಕವಾಗಿ ಪಾಲ್ಗೊಳ್ತಾರೆ, ಹೌದಲ್ವಾ? ಸದಸ್ಯರು ಅಂತ ಹೇಳಿದ್ರೆ ಯಾವುದೇ ಒಂದು ಧಾರ್ಮಿಕ ಫಂಕ್ಷನ್ಗಳಾಗಿರ್ಬೋದು, ಹಬ್ಬ ಹರಿದಿನಗಳಾಗಿರ್ಬೋದು, ಅಲ್ಲೇನು ಮಾಡ್ತಾರೆ, ಎಲ್ಲೂ ಸಹ ಅಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಇದು ಇದೆ. ಸೊ ಹಾಗೆ ಆನ್ಸರ್ ಆಪ್ಷನ್ 1 ತಗೊಳ್ಳೋಣ. ಆ್ಯಂಡ್ ನೆಕ್ಸ್ಟು ಎಲ್ಲರೂ ಏಕರೀತಿಯಾದಂತಹ ಶಿಕ್ಷಣವನ್ನೇ ಪಡೆಯುತ್ತಾರೆ ಅಂತಕ್ಕಂಥದ್ದು ಸರಿನಾ ಇದು? ಸೊ ಯಾಕಂತ ಹೇಳಿದರೆ ಯಾರೊಬ್ಬರು ಡಾಕ್ಟರ್ ಆದ್ರು ಅಂತ ಇನ್ನೊಬ್ರು ಡಾಕ್ಟರ್ ಆದರು ಅಂತಕ್ಕಂಥದ್ದು ಆಗೋದಿಲ್ಲ, ಅಥವಾ ಯಾರೊಬ್ಬರು ಶಾಲೆಗೆ ಹೋದ್ರು ಅಂತ ಅಂದ ತಕ್ಷಣ ಎಲ್ಲರೂ ಶಾಲೆಗೆ ಹೋಗಿದ್ದಾರೆ ಅಂತಕ್ಕಂಥದ್ದು ಸಹ ಆಗೋದಿಲ್ಲ. ಆ್ಯಂಡ್ ಒಬ್ಬರು ಟೀಚರ್ ಆದ್ರು ಅಂತ ಇನ್ನೊಬ್ರು ಟೀಚರೇ ಆಗಿದ್ದಾರೆ ಅಂತಕ್ಕಂಥದ್ದಲ್ಲ, ಅಥವಾ ಒಬ್ಬರು ಡಿಗ್ರಿ ಮುಗಿಸಿದ್ರು ಅಂದರೆ ಇನ್ನೊಬ್ರು ಡಿಗ್ರಿನೇ ಮುಗಿಸಿದ್ದಾರೆ ಅಂತಕ್ಕಂಥದ್ದಲ್ಲ. ಸೊ ಅದೆಲ್ಲ ಅವರ ಒಂದು ವೈಯಕ್ತಿಕಕ್ಕೆ ಸಂಬಂಧಪಟ್ಟಂಥದ್ದು. ಸೊ ಯಾರು ಓದ್ತಾರೆ, ಯಾರು ಬಿಡ್ತಾರೆ, ಆ್ಯಂಡ್ ಯಾರು ಯಾವ ಒಂದು ಪೊಸಿಷನ್ಗೆ ಹೋಗ್ತಾರೆ ಅಂತಕ್ಕಂಥದ್ದು ಸೊ ಅವರ ಒಂದು ಡಿಪೆಂಡ್ ಮೇಲೆ ಆಗ್ತಕ್ಕಂಥದ್ದು, ಒಬ್ಬ ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಇಲ್ಲಿ ಎಲ್ಲರೂ ಏಕರೀತಿಯಾದಂಥ ಶಿಕ್ಷಣವನ್ನೇ ಪಡೀತಾರೆ ಅಂತಕ್ಕಂಥದ್ದು ತಪ್ಪಾಗುತ್ತೆ. ಇನ್ನು ಸದಸ್ಯರು ಕುಟುಂಬದ ಆಸ್ತಿಯ ಮೇಲೆ ಸಮಾನವಾದ ಒಡೆತನವನ್ನು ಹೊಂದಿರುತ್ತಾರೆ. ಸೊ ನಾನು ಹೇಳಿದಾಗೆ ಅವಿಭಕ್ತಿ ಕುಟುಂಬ ಅಂತ ಹೇಳಿದಾಗ ಅಲ್ಲಿ ಅಜ್ಜ ಅಜ್ಜಿ ಆಗಿರ್ಬೋದು, ಅಥವಾ ಅಪ್ಪ ಅಮ್ಮ ಆಗಿರ್ಬೋದು, ಚಿಕ್ಕಪ್ಪ ಚಿಕ್ಕಮ್ಮ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಹೀಗಿರಬೇಕಾದ್ರೆ ಅಜ್ಜನಿಗೆ ಇರ್ತಕ್ಕಂಥ ಒಂದು ಆಸ್ತಿಯ ಮೇಲೆ ಇರ್ತಕ್ಕಂಥ ಒಡೆತನ ಮೊಮ್ಮಗನಿಗೆ ಬರೋದಿಲ್ಲ,
ಹೌದಲ್ವಾ. ಸೊ ಇವ್ರಿಗಿರ್ತಕ್ಕಂಥ ಒಂದು ಸಮಾನವಾದಂಥ ಒಂದು ಒಡೆತನ ಮೊಮ್ಮಕ್ಕಳಿಗೆ ಖಂಡಿತವಾಗ್ಲೂ ಬರೋದಿಲ್ಲ. ಸೊ ಅಲ್ಲಿ ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದು, ಸೊಸೆ ಆಗಿರ್ಬೋದು, ಮಗಳಾಗಿರ್ಬೋದು, ಸೊ ಅವ್ರಿಗೆ ಎಲ್ಲರಿಗೂ ಸಹ ಒಂದೇ ರೀತಿಯ ಒಂದು ಒಡೆತನ ಖಂಡಿತವಾಗ್ಲೂ ಆ ಒಂದು ಅವಿಭಕ್ತ ಕುಟುಂಬದಲ್ಲಿ ಸಿಗೋದಿಲ್ಲ. ಮೇಯ್ನಾಗಿ ನೋಡ್ತಾ ಹೋದಲ್ಲಿ ಪಿತೃಪ್ರಧಾನ ಕುಟುಂಬ ಆಗಿದೆ, ಪಿತೃಗೆ ಮಾತ್ರ ಒಂದು ಒಡೆತನ ಇರುತ್ತೆ, ಮಿಕ್ತವರೆಲ್ಲ ಅವರ ಕೈ ಕೆಳಗಡೆ ಸಮಾನ ಆದಂಥ ಒಂದು ಇದ್ರೂ ಸಹ ಅವರ ಕೈ ಕೆಳಗೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇವರು ಮಾಡ್ತಾ ಹೋಗ್ತಾರೆ, ಹೌದಲ್ವಾ. ಸೊ ಹಾಗೆ ಇಲ್ಲಿ ಸದಸ್ಯರು ಕುಟುಂಬದ ಆಸ್ತಿಯ ಮೇಲೆ ಸಮಾನವಾದ ಒಡೆತನವನ್ನು ಹೊಂದಿರುತ್ತಾರೆ ಅಂತಕ್ಕಂಥ ಸಹ ತಪ್ಪಾಗುತ್ತೆ. ಸೊ ಮೇಲಿನ ಎಲ್ಲವೂ ತಪ್ಪಾಗುತ್ತೆ. ಸೊ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ 1, ಸದಸ್ಯರು ಕುಟುಂಬದ ಎಲ್ಲ ಒಂದು ಕೆಲಸ ಕಾರ್ಯಗಳಲ್ಲಿ ಸಾಮಾಜಿಕವಾಗಿ ಪಾಲ್ಗೊಳ್ತಾರೆ ಅಂತಕ್ಕಂಥದ್ದು ಸರಿಯಾಗಿದೆ. ಆ್ಯಂಡ್ ನೆಕ್ಸ್ಟು, ವಿಭಕ್ತ ಕುಟುಂಬಕ್ಕೆ ಈ ಕೆಳಗಿನ ಯಾವ ಹೇಳಿಕೆ ಅನ್ವಯಿಸುವುದಿಲ್ಲ. ಸೊ ವಿಭಕ್ತ ಕುಟುಂಬ ಅಂತ ಹೇಳಿ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಗಂಡ ಹೆಂಡತಿ ಅವರ ಮಕ್ಕಳು ಅಷ್ಟೇ ಬರ್ತಕ್ಕಂಥದ್ದು, ಹೌದಲ್ವಾ. ಸೊ ಇಲ್ಲಿ ಏನಾಗಿದೆ, ಇದು ಒಂದು ನಿಮಗೆ ಕ್ಲಾರಿಫಿಕೇಷನ್ಗೋಸ್ಕರ ಈ ಒಂದು ಕ್ವೆಶನ್ನು. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು, ಗಂಡ ಹೆಂಡತಿ ಮತ್ತು ಅವಿವಾಹಿತ ಮಕ್ಕಳೊಂದಿಗೆ ವಾಸಿಸುತ್ತಾರೆ. ಎಸ್, ವೆರಿ ಇಂಪಾರ್ಟೆಂಟ್. ಅವಿವಾಹಿತ, ವಿವಾಹವಾಗಿರ್ತಕ್ಕಂಥ ಮಕ್ಕಳಲ್ಲ, ಅವಿವಾಹಿತ ಮಕ್ಕಳೊಂದಿಗೆ. ಸೊ ವಿವಾಹಿತ ಅಂತ ಹೇಳಿದಾಗ ಅವ್ರಿಗೂ ಸಹ ಹೆಂಡತಿ ಮಕ್ಕಳಿರ್ತಾರೆ. ಸೊ ಅದನ್ನು ವಿಭಕ್ತ ಅಂತ ಅನ್ಸ್ಕೊಳ್ಳೋದಿಲ್ಲ. ಓನ್ಲಿ ಅವಿವಾಹಿತ ಮಕ್ಕಳು ಮತ್ತು ಗಂಡ ಹೆಂಡತಿ ಅಷ್ಟು ಮಾತ್ರ ಇರ್ತಕ್ಕಂಥದ್ದನ್ನ ನಾವೇನಂತೀವಿ, ವಿಭಕ್ತ ಕುಟುಂಬ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, ಮಕ್ಕಳು ತಮ್ಮ ವಿವಾಹ ಆಗುವವರೆಗೆ ತಮ್ಮ ತಾಯಿಯೊಂದಿಗೆ ವಾಸಿಸುತ್ತಾರೆ, ಹೌದಲ್ವಾ. ಸೊ ಇದು ಸಹ ಬರುತ್ತೆ, ತಮ್ಮ ಮಕ್ಕಳು ತಮ್ಮ ವಿವಾಹ ಆಗುವವರೆಗೆ ತಮ್ಮ ತಾಯಿಯೊಂದಿಗೆ ವಾಸವನ್ನು ಮಾಡ್ತಕ್ಕಂಥ, ತಂದೆ ತಾಯಿಯ ಜೊತೆ ವಾಸವಾಗಿರ್ತಕ್ಕಂಥದ್ದು ಸಹ ಒಂದು ವಿಭಕ್ತ ಕುಟುಂಬ ಆಗುತ್ತೆ. ಮಕ್ಕಳು ವಿವಾಹ ಆದ ನಂತರವೂ ಕುಟುಂಬದಲ್ಲಿಯೇ ವಾಸಿಸುತ್ತಾರೆ. ಸೊ ಇದು ಬರತಕ್ಕಂಥದ್ದಲ್ಲ, ವಿಭಕ್ತಿ ಕುಟುಂಬಕ್ಕೆ ಇದು ಅಪ್ಲೈ ಆಗೋದಿಲ್ಲ. ಆ್ಯಂಡ್ ಇಂತಹ ಕುಟುಂಬಗಳು ಹೆಚ್ಚಾಗಿ ನಗರಗಳಲ್ಲಿ ಕಾಣಬಹುದು, ಹೌದಲ್ವಾ. ಸೊ ಇತ್ತೀಚಿನ ದಿನಗಳಲ್ಲಿ ನಗರ ಕುಟುಂಬಗಳು ಜಾಸ್ತಿ ಆಗ್ತಾ ಇದ್ದಾವೆ ಈ ಒಂದು ವಿಭಕ್ತಿ ಕುಟುಂಬಕ್ಕೆ. ಸೊ ಹಾಗೆ ನಾವು DBA ಏನಿದೆಯೋ ಇದನ್ನು ನಾವು ವಿಭಕ್ತಿ ಕುಟುಂಬದ ಒಂದು ಲಕ್ಷಣ ಅಂತ ತಗೊಳ್ಬಹುದಾಗಿರುತ್ತೆ. ಬಟ್ ಆಪ್ಷನ್ C ಏನಿದೆಯೋ, ಮಕ್ಕಳು ವಿವಾಹ ಆದ ನಂತರವೂ ಕುಟುಂಬದಲ್ಲಿಯೇ ವಾಸಿಸುತ್ತಾರೆ, ಇದು ಒಂದು ವಿಭಕ್ತ ಕುಟುಂಬಕ್ಕೆ ರಿಲೇಟೆಡ್ ಆನ್ಸರ್ ಆಗೋದಿಲ್ಲ. ಸೊ ಆನ್ಸರ್ ಆಪ್ಷನ್ C ಆಗುತ್ತೆ. ಓಕೆ, ಇಷ್ಟು ಬಂದು ವಿಭಕ್ತಿ ಕುಟುಂಬ ಮತ್ತು ಅವಿಭಕ್ತಿ ಕುಟುಂಬ ಮತ್ತು ಕುಟುಂಬಕ್ಕೆ ಸಂಬಂಧಪಟ್ಟಂಥ ಕ್ವೆಶನ್ಸ್ಗಳು. ಸೊ ಇದ್ರ ಮೇಲೆ ಇನ್ನೊಂದು ಟಾಪಿಕ್ ಇದೆ. ಸೊ ಇದನ್ನು ನೆಕ್ಸ್ಟ್ ನಾನು ಕೊಡ್ತಾ ಹೋಗ್ತೀನಿ, ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗಿ, ಅದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್ ನೋಡಿ ಸ್ನೇಹಿತರೆ, ಕುಟುಂಬ ಅಂತ ಹೇಳಿದಾಗ ನಾವು ಆಲ್ರೆಡಿ ನೋಡ್ತಾ ಹೋದ್ವಿ. ಸಮಾಜದ ಅತಿ ಚಿಕ್ಕ ಹಾಗೂ ಮೂಲ ಹಾಗೂ ಅನಿವಾರ್ಯದ ಘಟಕ ಅಂತ ಹೇಳಿರೋದು ಬಂದು ಕುಟುಂಬ ಆಗಿರುತ್ತೆ. ಒಂದು ಪಾಯಿಂಟ್, ಸಮಾಜದ ಅತಿ ಚಿಕ್ಕ ಅಥವಾ ಅತಿ ಮೂಲ ಘಟಕ ಯಾವುದಂತ ಕೇಳಿದ್ರೆ ಅದು ಕುಟುಂಬ. ಒಂದು ಕ್ವೆಶನ್ನು ಇಲ್ಲಿ ರೈಸ್ ಆಗಬಹುದು. ನೆಕ್ಸ್ಟ್, ಸಾಮಾನ್ಯವಾಗಿ ಕುಟುಂಬವನ್ನು ಸಂಸಾರವೆಂದೇ ಕರೆಯಲಾಗುತ್ತದೆ. ಯಾಕಂದರೆ ಆಲ್ರೆಡಿ ಹೇಳಿದಾಗೆ ಅಲ್ಲಿ ಗಂಡ ಹೆಂಡತಿ ಮಕ್ಕಳೆಲ್ಲ ಬರ್ತಾರೆ. ಸೊ ಸಂಸಾರ ಅಂತ ಸಹ ಕರಿಬಹುದು ಅದನ್ನು. ನೆಕ್ಸ್ಟ್, ಮಾನವರು ತನ್ನ ಜೀವನವನ್ನು ಸುಗಮವಾಗಿಸಲೆಂದು ಕುಟುಂಬ ನಿರ್ಮಿಸಿಕೊಂಡಿದ್ದಾನೆ. ಸೊ ಅಂದರೆ ಇಟ್ ಮೀನ್ಸ್ ಕುಟುಂಬವನ್ನು ಒಬ್ಬ ವ್ಯಕ್ತಿ ಅಥವಾ ಮಾನವ ತಮ್ಮ ಒಂದು ಇದಕ್ಕೆ ಜೀವನವನ್ನು ನಡೆಸೋದಕ್ಕೋಸ್ಕರ ಮಾಡ್ಕೊಂಡಿರ್ತಕ್ಕಂಥ ಒಂದು ಪದ್ಧತಿ ಅಂತ ಹೇಳಬಹುದಾಗಿರುತ್ತೆ, ಅಥವಾ ಸಂಸ್ಥೆ ಅಂತಲೂ ಹೇಳಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಕುಟುಂಬವು ಸಮಾಜ ಅತಿ ಚಿಕ್ಕ ಘಟಕ ಆಯಿತು. ಕುಟುಂಬಗಳ ಸಮೂಹವೇ ಸಮಾಜಕ್ಕೆ ಆಧಾರ. ವೆರಿ ಇಂಪಾರ್ಟೆಂಟ್, ಕುಟುಂಬಗಳ ಸಮೂಹವೇ ಸಮಾಜಕ್ಕೆ ಆಧಾರ. ಆ್ಯಂಡ್ ನೆಕ್ಸ್ಟ್, ಕುಟುಂಬ ಸಮೂಹದ ಪ್ರಮುಖ ಅಂಗಸಂಸ್ಥೆಯಾಗಿದೆ. ಕುಟುಂಬ ಬಹು ಪುರಾತನ ಪಾರಂಪರಿಕ ಸಂಸ್ಥೆಯೂ ಸಹ ಆಗಿದೆ. ಅದು ಕುಟುಂಬ ಅಂತಕ್ಕಂಥ ಇವತ್ತಿಂದ ಬಂದಿರತಕ್ಕಂಥಲ್ಲ, ಅನಾದಿ ಕಾಲದಿಂದಲೂ ಸಹ ಇದು ಮಾನವ ನಡೆಸ್ಕೊಂಡು ಬಂದಿರತಕ್ಕಂಥ ಒಂದು ಸಂಸ್ಥೆ ಅಂತಲೇ ಹೇಳಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟು, ಕುಟುಂಬದ ಅರ್ಥ ನೋಡ್ತಾ ಹೋದಾಗ, ಕುಟುಂಬ ಫ್ಯಾಮಿಲಿ ಏನಿದೆಯೋ, ಫ್ಯಾಮಿಲಿ ಅಂತಕ್ಕಂಥ ಪದ ಲ್ಯಾಟಿನ್ ಭಾಷೆಯ ಫ್ಯಾಮುಲೆನ್ಸಿಯಂ ಅಂತಕ್ಕಂಥ ಒಂದು ಪದದಿಂದ ಉಗಮವಾಗಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟು. ತಂದೆ ತಾಯಿಯ ನಡುವೆ ಉಂಟಾಗುವ ಸಂಬಂಧಗಳ ವ್ಯವಸ್ಥೆ ನಾವು ಕುಟುಂಬ ಅಂತ ಕರಿತೀವಿ. ಸೊ ಇದನ್ನು ನಿಮ್ಗೆ ಗೊತ್ತಿರ್ತಕ್ಕಂಥದ್ದು, ಬಟ್ ಇಲ್ಲಿ ಕುಟುಂಬ ಪದವನ್ನು ನೋಡ್ತಾ ಹೋಗಿ. ಓಕೆ, ಆ್ಯಂಡ್ ನೆಕ್ಸ್ಟು, ಕುಟುಂಬವೆಂದರೆ ಮಾನವರಲ್ಲಿ ರಕ್ತ ಸಂಬಂಧ, ಹೊಂದಾಣಿಕೆ ಅಥವಾ ಸಹವಾಸದಿಂದ ಉಂಟಾಗಿರುವ ಒಂದು ಗುಂಪು ಎಂದು ಹೇಳಬಹುದಾಗಿರುತ್ತೆ. ಸೊ ಕ್ವೆಶನ್ಸ್ ಯಾವ ರೀತಿ ಬೇಕಾದರೂ ಕೇಳಬಹುದು. ಸೊ ಹಾಗೆ ಇವೆಲ್ಲ ಡೆಫಿನೇಷನ್ಗಳನ್ನ ನೀವು ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು, ಬಹಳಷ್ಟು ಸಂದರ್ಭಗಳಲ್ಲಿ ಮಕ್ಕಳು ಜನರೊಂದಿಗೆ ಬೆರೆತು ಸಾಮಾಜಿಕವಾಗಿ ಸಮರ್ಥರಾಗಲು ಕುಟುಂಬ ಒಂದು ಅಗತ್ಯ ಸಂಸ್ಥೆಯಾಗಿ ನಿಲ್ಲುತ್ತದೆ, ಹೌದಲ್ವಾ. ಆ್ಯಂಡ್ ನೆಕ್ಸ್ಟ್, ಕುಟುಂಬದ ಪ್ರಕಾರಗಳನ್ನು ನೋಡ್ತಾ ಹೋದರೆ ಮಾತೃಪ್ರಧಾನ ಕುಟುಂಬ ಬರುತ್ತೆ. ಸೊ ಮಾತೃಪ್ರಧಾನ ಕುಟುಂಬ ಅಂದರೆ ಏನು, ಮಾತೃ ಮೀನ್ಸ್ ತಾಯಿ ಪ್ರಧಾನವಾಗಿರ್ತಕ್ಕಂಥ ಒಂದು ಕುಟುಂಬನ ನಾವು ಮಾತೃಪ್ರಧಾನ ಕುಟುಂಬ ಅಂತ ಹೇಳ್ತೀವಿ. ಸೊ ಇದು ಬಳಕೆಯಲ್ಲಿ ಇದೆಯಾ ಅಂತ ನೀವು ಕೇಳೋದಾದರೆ ನೋಡಿ ಏನಿದೆ ಅಂತ ಹೇಳಿದರೆ, ತಾಯಿಯೇ ಕುಟುಂಬದ ಯಜಮಾನಿ ಆಗಿರ್ತಾರೆ. ಅವಳ ನಂತರ ಹಿರಿಯ ಮಗಳು, ನೋಡಿ ಇಲ್ಲಿ ತಂದೆ ಅಥವಾ ಗಂಡಸು ಏನಿದೆಯೋ, ಗಂಡುಗೆ ಒಂದು ಪ್ರಾಮುಖ್ಯತೆ ಇಲ್ಲ. ಅವಳ ನಂತರ ಹಿರಿಯ ಮಗಳೇ ಯಜಮಾನಿ ಆಗ್ತಾಳೆ. ಆಸ್ತಿಯ ಹಕ್ಕು ಹೆಣ್ಣು ಮಕ್ಕಳಿಗೆ ಹಂಚಲಾಗ್ತಕ್ಕಂಥದ್ದು ಪುರಾತನ ಕಾಲದಲ್ಲಿ ಜಾರಿಯಲ್ಲಿ ಇತ್ತಂತೆ ಇದು. ಸೊ ತುಂಬ
ಹಳೆ ಕಾಲದಲ್ಲಿ ಈ ಒಂದು ಪದ್ಧತಿ ಇತ್ತಂತೆ. ಬಟ್ ಈಗ ಎಲ್ಲಿದೆ, ಇದು ತುಂಬ ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಭಾರತದಲ್ಲಿ ಕೇರಳ ರಾಜ್ಯದ ದಮಲಬಾರ್ನ ನಾಯರ್ ಹಾಗೂ ಈಶಾನ್ಯ ರಾಜ್ಯಗಳ ಆದಿವಾಸಿ ಸಮುದಾಯಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಕಡೆಗಳಲ್ಲಿ ಅಸ್ತಿತ್ವದಲ್ಲಿ ಇದೆಯಂತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪಾಯಿಂಟು. ಕೇರಳ ರಾಜ್ಯದ ದಮಲಬಾರ್ನ ನಾಯರ್ ಹಾಗೂ ಈಶಾನ್ಯ ರಾಜ್ಯಗಳ ಆದಿವಾಸಿ ಸಮುದಾಯಗಳಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಕಡೆಗಳಲ್ಲಿ ಈ ಒಂದು ಮಾತೃಪ್ರಧಾನ ಕುಟುಂಬ ಅಸ್ತಿತ್ವದಲ್ಲಿ ಈಗಲೂ ಸಹ ಇದೆ ಅಂತಕ್ಕಂಥದ್ದು ಒಂದು ಇನ್ಫಾರ್ಮೇಷನ್. ಇದನ್ನು ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಬಂದು ಪಿತೃಪ್ರಧಾನ ಕುಟುಂಬ ಅಂತ ಹೇಳಿದಾಗೆ ಆಲ್ರೆಡಿ ಹೇಳಿದಾಗೆ ಮಾತೃ ಮೀನ್ಸ್ ತಾಯಿ, ಪಿತೃ ಅಂತ ಹೇಳಿದಾಗಲಿ ತಂದೆ ಕುಟುಂಬದ ಒಂದು ಯಜಮಾನ ಆಗಿರ್ತಕ್ಕಂಥದ್ದು. ತಂದೆಯ ನಂತರ ಅವನ ಹಿರಿಯ ಮಗ ಯಜಮಾನನ ಹಾಕ್ತಕ್ಕಂಥದ್ದು ಮತ್ತು ಆಸ್ತಿಯು ಗಂಡು ಮಕ್ಕಳಿಗೆ ಹಂಚಲಾಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಇದು ಎಲ್ಲೆಲ್ಲಿದೆ ಅಂತ ಹೇಳಿದ್ರೆ ಭಾರತದಲ್ಲಿ ಆಲ್ರೆಡಿ ಇದೆ. ಭಾರತದ ಕೆಲವೊಂದು ಕಡೆ ಮಾತೃಪ್ರಧಾನ ಅಂತ ನೋಡಿದ್ವಿ, ಅದೊಂದು ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ಭಾರತ, ಚೀನಾ, ರೋಮ್, ಈಜಿಪ್ಟಲ್ಲಿ ಕೆಲವೊಂದು ದೇಶಗಳಲ್ಲಿ ಈಗಲೂ ಈ ಒಂದು ಪಿತೃಪ್ರಧಾನ ಕುಟುಂಬ ಇದೆ. ಕೆಲವೊಂದು ಕಡೆ ಮಾತೃಪ್ರಧಾನ ಸಹ ಇದೆ. ಇನ್ನು ಮೇಯ್ನಾಗಿ ನೋಡ್ತಾ ಹೋದರೆ ವಿಭಕ್ತಿ ಕುಟುಂಬ ಮತ್ತು ಅವಿಭಕ್ತ ಕುಟುಂಬ ಬರುತ್ತೆ. ಸೊ ವಿಭಕ್ತ ಅಂತ ಹೇಳಿದಾಗ ಆಲ್ರೆಡಿ ತಂದೆ ತಾಯಿ ಅವರ ಮಕ್ಕಳು ಮಾತ್ರ ಬರ್ತಕ್ಕಂಥದ್ದು ವಿಭಕ್ತಿ ಕುಟುಂಬ. ಸೊ ಈ ಒಂದು ವಿಭಕ್ತ ಕುಟುಂಬವನ್ನು ಕೇಂದ್ರ ಕುಟುಂಬ ಅಂತ ಕರೀತಾರೆ, ಮೂಲ ಕುಟುಂಬ ಅಂತ ಕರೀತಾರೆ, ವೈಯಕ್ತಿಕ ಕುಟುಂಬ ಅಂತ ಕರೀತಾರೆ, ಆಧುನಿಕ ಕುಟುಂಬ ಅಂತ ಕರೀತಾರೆ. ಸೊ ನೋಡಿ, ವಿಭಕ್ತಿ ಕುಟುಂಬಕ್ಕೆ ಇರ್ತಕ್ಕಂಥ ಇತರ ಹೆಸರುಗಳು ಆಧುನಿಕ ಕುಟುಂಬ, ವೈಯಕ್ತಿಕ ಕುಟುಂಬ, ಮೂಲ ಕುಟುಂಬ, ಕೇಂದ್ರ ಕುಟುಂಬ. ಓಕೆ. ಆ್ಯಂಡ್ ನವೀನ ಕುಟುಂಬನೂ ಸಹ ನೋಡಿದ್ವಲ್ವ, ನವೀನ ಕುಟುಂಬನೂ ಸಹ ಕರೀತಾರೆ. ಆ್ಯಂಡ್ ಅವಿಭಕ್ತ ಕುಟುಂಬ ಅಂತ ಹೇಳಿದಾಗ ನಿಮಗೆ ಗೊತ್ತಿರುವಾಗೆ 3 ತಲೆಮಾರಿನ ಜನರಿರುವುದು ಅಥವಾ 3 ತಲೆಮಾರಿಗಿಂತ ಜಾಸ್ತಿ ಜನರು ಇರ್ತಕ್ಕಂಥದ್ದನ್ನ ನಾವು ಅವಿಭಕ್ತ ಕುಟುಂಬ ಅಂತ ಕರಿತಾ ಹೋಗ್ತೀವಿ. ಸೊ ಅದು 2 ಆಗಿರ್ಬೋದು, 3 ಆಗಿರ್ಬೋದು ತಲೆಮಾರಿನ ಜನರು ಇರ್ತಕ್ಕಂಥ ಒಂದು ಕುಟುಂಬ. ಇಟ್ ಮೀನ್ಸ್ ಅಲ್ಲಿ ಏನಾಗುತ್ತೆ, ತಂದೆ ತಾಯಿ ಮಕ್ಕಳ ಜೊತೆಗೆ ಬೇರೆ ಎಲ್ಲ ಮಿಂಗಲ್ ಆಗ್ತಾ ಹೋಗಿರ್ತಾರೆ. ಸೊ ಇನ್ನು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದರೆ ಇದು ಏನಂತ ಹೇಳಿದರೆ, ವಂಶವೃಕ್ಷದಲ್ಲಿ ಅಂತದಕ್ಕಿಂತ ಹೆಚ್ಚಾಗಿ ಈ ಒಂದು ಕ್ವಶನ್ ಸಹ ಕೇಳ್ತಾರೆ. ಇಲ್ಲಿ ನೋಡಿ, ವಂಶವೃಕ್ಷದಲ್ಲಿ ಬರೆಸಿರುವ ಸಂಕೇತಗಳು. ಸೊ ಇಲ್ಲಿರ್ತಕ್ಕಂಥ ಚೌಕ ಏನಿದೆಯೋ ಇದನ್ನು ಗಂಡು ಅಂತ ಕರೀತಾರೆ, ಸರ್ಕಲ್ನ ಹೆಣ್ಣು ಅಂತ ಕರೀತಾರೆ. ಇದನ್ನು ನೋಟ್ ಮಾಡ್ಕೊಳ್ತಾ ಹೋಗಿ, ವೆರಿ ಇಂಪಾರ್ಟೆಂಟು. ಇದು ಸಹ ಕ್ವಶನ್ ಕೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟು ನೋಡಿ, ಇದು ಗಂಡಾಯ್ತಾ ಹೆಣ್ಣಾಯ್ತಾ, ಸರ್ಕಲ್ ಬಂದರೆ ಹೆಣ್ಣು, ಗಂಡ ಹೆಂಡತಿ ಅಂತ ಹೇಳಿದ್ರೆ ಬರೀ ಇಷ್ಟು ಮಾತ್ರ ಇದ್ದರೆ ಗಂಡ ಹೆಂಡತಿ. ಸೊ ಇದು ಈ ರೀತಿನಾದರೂ ಇರಬಹುದು ಅಥವಾ ಈ ರೀತಿನಾದರೂ ಬರಬಹುದು. ಸೊ ಇದು ಹೆಣ್ಣು ಆಗುತ್ತೆ, ಇದು ಗಂಡಾಗುತ್ತೆ, ಇದು ಗಂಡು, ಇದು ಹೆಣ್ಣು. ಸೊ ಹಾಗೆ ಇಲ್ಲಿ ಗಂಡ ಹೆಂಡತಿ ಬರ್ತಾರೆ. ಮಧ್ಯ ಒಂದು ಲೈನ್ ಇದ್ದರೆ ಅದು ಗಂಡ ಹೆಂಡತಿ. ಆಯಿತಾ? ಸೊ ನೋಡಿ, ಇಲ್ಲಿದೆ, ಇಲ್ಲೇನಾಯಿತು, ಇದು ಗಂಡ ಆಯಿತು, ಇದು ಹೆಂಡತಿ ಆಯಿತು, ಇದು ಬಂದು ಇಬ್ಬರು ಮಕ್ಕಳಾಗ್ತಾರೆ. ಬಟ್ ಇಬ್ಬರು ಮಕ್ಕಳಲ್ಲಿ ನೋಡ್ತಾ ಹೋಗಿ, ಇದೇನಿದೆ, ಇದು ಗಂಡಿದೆ, ಇದು ಹೆಣ್ಣಿದೆ. ಹಾಗಾಗಿ ಇಲ್ಲೇನಾಗುತ್ತೆ, ಒಬ್ಬ ಮಗ ಒಬ್ಬಳು ಮಗಳು ಅಂತಕ್ಕಂಥದ್ದು ಅರ್ಥ ಬರುತ್ತೆ. ಅರ್ಥ ಆಯ್ತಂತ ಅಂದ್ಕೊಳ್ತೀನಿ. ಒಂದು ಲೈನು ಇಬ್ಬರ ಮಧ್ಯೆ ಒಂದು ಲೈನ್ ಬಂದರೆ ಅದು ಗಂಡ ಹೆಂಡತಿ. ಸೊ ಅದ್ರ ಮಧ್ಯೆ ಈ ರೀತಿ ಕವಲುಗಳು ಬಂದರೆ ಅದು ಮಕ್ಕಳು ಅಂತ ಅನ್ಸ್ಕೊಳ್ಳುತ್ತೆ. ನೋಡಿ, ಕೆಳಗಡೆ ಕೊಡ್ತಾ ಹೋಗ್ತೀನಿ. ಇದಕ್ಕೆ ಒಂದು ಎಕ್ಸಾಂಪಲ್ಲು, ಗಂಡಸರಿಗೆ ಚೌಕ ಬರುತ್ತೆ, ಹೆಂಗಸರಿಗೆ ಸರ್ಕಲ್ ಬರುತ್ತೆ. ಓಕೆ. ಸೊ ನೋಡಿ, ಇಲ್ಲಿ ಅವರೇ ಕೊಟ್ಟಿದ್ದಾರೆ ಒಂದು, ಇದು ಹೆಂಡತಿ, ಇದು ಗಂಡ, ಮಧ್ಯೆ ಒಂದು ಲೈನ್ ಇದ್ರೆ ಅದು ಗಂಡ ಹೆಂಡತಿ ಅಂತ ಅರ್ಥ ಬರುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ಇದು ಎರಡನೇದೇನಿದೆ, ಒಂದು ಲೈನ್ ಕೊಟ್ಬಿಟ್ಟು ಅದಕ್ಕೆ ಕವಲುಗಳನ್ನು ಕೊಟ್ಟಿದ್ದಾರೆ ನೋಡಿ. ಸೊ ಏನಾಯಿತು, ಕೆಳಗಡೆದು ಇಲ್ಲಿದೆಯಾ ನೋಡಿ, ಇದು ಬಂದು ಹೆಣ್ಣು ಅಂತ ಹೇಳಿದಾಗ ಇದು ಮಗಳಾಗ್ತಾಳೆ, ಮಗಳು ಮತ್ತು ಇದೇನಾಗ್ತಾನೆ ಮಗ ಆಗ್ತಾನೆ. ಸೊ ಅವಾಗ ಏನಾಗುತ್ತೆ, ಮಗ ಮಗಳು ಅಂತಕ್ಕಂಥದ್ದು ಬದಲಾಗಿ ಏನಾಗುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಮಗಳಿಗೆ ತಂಗಿ ಅಥವಾ ಅಕ್ಕ ಅಂತ ಬರ್ತದೆ. ಅಕ್ಕ ಮತ್ತು ತಮ್ಮ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಅಕ್ಕ ಅಥವಾ ತಂಗಿ ಆಗಿರ್ಬೋದು. ಸೊ ಈ ರೀತಿ ಬರ್ತಕ್ಕಂಥದ್ದು ನೋಡಿ, ಅಕ್ಕ ಫಸ್ಟ್ ಒನ್ ಬಂದು ಅಕ್ಕ ಬರುತ್ತೆ, ಇದು ತಮ್ಮ ಅಥವಾ ಅಣ್ಣ ಬರ್ತಕ್ಕಂಥದ್ದು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇದು ಇದೆ ನೋಡಿ. ಸೊ ಈ ಲೈನ್ ಇದೆ ಅಂತ ಹೇಳಿದಾಗ ಇಲ್ಲಿ ಬರ್ತಕ್ಕಂಥದ್ದು ನೋಡಿ, ಇದು ಬರ್ತಕ್ಕಂಥದ್ದು ಏನು, ನಿಮ್ಗೆ ಗೊತ್ತಾಗಿದೆ ಈಗ ಆಲ್ರೆಡಿ. ಹೆಂಡತಿ ಅಂತ ಹೇಳಿ ಹೆಣ್ಣು ಅಂತ ಹೇಳಿದಾಗ ಇಲ್ಲಿ ಅಮ್ಮ ಬರ್ತಾರೆ. ಆ್ಯಂಡ್ ನೆಕ್ಸ್ಟು ಕೆಳಗಡೆ ಮಗಳು ಬರ್ತಾಳೆ. ಸೊ ಅಮ್ಮ ಮಗಳು. ಆ್ಯಂಡ್ ನೆಕ್ಸ್ಟ್ ಕೆಳಗಡೆದು ತಂದೆ ಮಗಳಾಯಿತು ನೋಡಿ. ಮೇಲ್ಗಡೆದು ತಂದೆ ಬರುತ್ತೆ, ಅದು ಕೆಳಗಡೆ ಕೌಲು ಬಂದು ಇದು ಬಂದು ಮಗಳು. ಸೊ ತಂದೆ ಮಗಳು. ಆ್ಯಂಡ್ ಕೆಳಗಡೆ ನೋಡ್ತಾ ಹೋಗಿ, ಎರಡು ಸಹ ಗಂಡು, ಇದು ಗಂಡನೇ, ಇದು ಗಂಡನೇ. ಸೊ ಇಲ್ಲಿ ತಂದೆ ತಾಯಿ ಮೇಲ್ಗಡೆ ಬರ್ತಾರೆ, ಕೆಳಗಡೆ ಏನು ಮಾಡ್ತಾರೆ, ಅಣ್ಣ ತಮ್ಮ ಬರ್ತಾರೆ, ಅಣ್ಣ ತಮ್ಮ. ಸೊ ಕೆಳಗಡೆದು ಅಕ್ಕ ತಂಗಿ, ಎರಡು ಸರ್ಕಲ್ ಆಗಿರ್ತಕ್ಕಂಥದ್ದು.
ಸೊ ಈ ರೀತಿ ಈ ಒಂದು ನಕ್ಷೆಗಳನ್ನು ನೋಡ್ತಾ ಹೋಗಬೇಕಾಗುತ್ತೆ. ಸೊ ಇದನ್ನು ನೋಡ್ಕೊಳ್ತಾ ಹೋಗಿ. ಫಸ್ಟ್ ನಾನು ಹೇಳಿದಾಗೆ ಎರಡು ಮಧ್ಯೆ ಒಂದು ಲೈನ್ ಬಂದರೆ ಅದು ಗಂಡ ಹೆಂಡತಿ ಅಂತ ಅರ್ಥ ಬರುತ್ತೆ. ಸೊ ಅದ್ರ ಮಧ್ಯೆ ಕವಲುಗಳು ಬಂದು ಸೊ ಈ ರೀತಿ ಬಂದರೆ ಇಲ್ಲಿ ಬರ್ತಕ್ಕಂಥದ್ದು ನೀವು ಇವರಿಬ್ಬರಿಗೆ ಸಂಬಂಧ ಕಲ್ಪಿಸಬೇಕಾಗುತ್ತೆ. ಈ ರೀತಿ ಬಂದಾಗ ಇವರಿಬ್ಬರಿಗೆ ಸಂಬಂಧವನ್ನು ಕಲ್ಪಿಸಬೇಕಾಗುತ್ತೆ. ಸೊ ಇಷ್ಟು ಬಂದು ಕುಟುಂಬಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಮಾಹಿತಿ ಮತ್ತು ಕ್ವಶನ್ಸ್ಗಳಾಗಿರುತ್ತೆ. ಸೊ ಇಷ್ಟು ಬಂದು ಕುಟುಂಬಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿ. ಸೊ ಇಷ್ಟು ನೋಡ್ತಾ ಹೋಗಿ ಆ್ಯಂಡ್ ಇದನ್ನು ಒಂದು ನೋಟ್ನ ಸಹ ಮಾಡ್ಕೊಳ್ತಾ ಹೋಗಿ. ಸೊ ಇಷ್ಟು ಬಿಟ್ಟು ಕುಟುಂಬಕ್ಕೆ ಸಂಬಂಧಪಟ್ಟ ಯಾವುದೂ ಕ್ವಶನ್ಸ್ಗಳು ಖಂಡಿತವಾಗ್ಲೂ ಇದರಲ್ಲಿ ಬರೋದಿಲ್ಲ. ಸೊ ಇಲ್ಲಿಗೆ ಕ್ಲಾಸಸ್ಸು ಮುಗಿತೈತೆ.